ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನರ್ಸಿಂಗ್ ಫೌಂಡೇಶನ್ ಕ್ವಶನ್ ಆನ್ಸರ್ ಪಾರ್ಟ್ 1 ನೋಡಿದ್ದೀವಿ. ಓಕೆ, ಅದರಲ್ಲಿ ನಾವು ಶಾರ್ಟ್ ಆನ್ಸರ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಇವತ್ತು ನಾವು ಶಾರ್ಟ್ ಎಸ್ಸೆ ಸಾಲ್ವ್ ಮಾಡೋಣ. ಓಕೆ, ಶಾರ್ಟ್ ಎಸ್ಸೆ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆ, 5 ಕ್ವಶನ್ಸ್ಗಳಿರ್ತವೆ, ಪ್ರತಿಯೊಂದೂ 5 ಮಾರ್ಕ್ಸ್ ಅಂದರೆ 25 ಮಾರ್ಕ್ಸ್ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಕ್ವಶನ್ ನೋಡಿದಾಗ ಏನಿದೆ ಅಂದರೆ ಥರ್ಡ್ ಕ್ವಶನ್. ಓಕೆ, ಸೊ 5 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಅಸೆಸ್ಮೆಂಟ್ ಆಫ್ ಪೇನ್ ಯೂಸಿಂಗ್ ಪೇನ್ ಸ್ಕೇಲ್ಸ್. ಓಕೆ, ಪೇನ್ ಸ್ಕೇಲ್ನಿಂದ ನಾವು ಪೇನ್ ಇಲ್ಲಿ ಮೆಜರ್ ಮಾಡಬೇಕು. ಓಕೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಪೇನ್ ಈಸ್ ಅಸೆಸ್ಡ್ ಯೂಸಿಂಗ್ ಪೇನ್ ಸ್ಕೇಲ್. ಹೌದು ಸರ್, ಪೇನ್ ನಾವು ಹೇಗೆ ಅಸೆಸ್ ಮಾಡ್ತೀವಿ? ಯೂಸಿಂಗ್ ಪೇನ್ ಸ್ಕೇಲ್ ಟು ಹೆಲ್ಪ್ ದಿ ಪೇಷಂಟ್. ಹೌದು ಸರ್, ಪೇಷಂಟಿಗೆ ಹೆಲ್ಪ್ ಆಗ್ತಾ ಇದೆ. ಡಿಸ್ಕ್ರೈಬ್ ದಿ ಲೆವೆಲ್ ಆಫ್ ಪೇನ್. ಹೌದು ಸರ್, ಪೇಷಂಟಿಗೆ ಯಾಕೆ ಹೆಲ್ಪ್ ಆಗ್ತಾ ಇದೆ? ನಮಗೆ ಗೊತ್ತಾಗ್ತಾ ಇದೆ ಅವನಿಗೆ ಎಷ್ಟು ಪೇನ್ ಆಗ್ತಾ ಇದೆ ಅಂತ. ಪೇಷಂಟಿಗೆ ಹೆಲ್ಪ್ ಆಗ್ತಾ ಇದೆ ಡಿಸ್ಕ್ರೈಬ್ ಮಾಡೋಕ್ಕೆ, ಎಷ್ಟು ಜಾಸ್ತಿ ಪೇನ್ ಆಗ್ತಾ ಇದೆ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಹೌದು, ಅವ್ರಿಗೆ ಏನು ಪೇನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಎಷ್ಟು ಪೇನ್ ಆಗ್ತಾ ಇದೆ ಅಂತ ಮೆಜರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪೇನ್ ಸ್ಕೇಲ್ಸ್. ಹೌದು ಸರ್, ಜಾಸ್ತಿ ಟೈಪ್ಸ್ ಆಫ್ ಪೇನ್ ಸ್ಕೇಲ್ ನಾವು ನೋಡಬಹುದು, ಬಟ್ ಸಮ್ ಕಾಮನ್ ಒನ್ಸ್ ಇನ್ಕ್ಲೂಡ್. ಓಕೆ, ಸೊ ಕಾಮನ್ ಪೇನ್ ಅಸೆಸ್ಮೆಂಟ್ ಟೂಲ್ಸ್ ಅಥವಾ ಪೇನ್ ಸ್ಕೇಲ್ಸ್ಗಳನ್ನು ನಾವು ಇದರಲ್ಲಿ ನೋಡೋಣ. ಓಕೆ, ಕಾಮನ್ಲಿ ಯೂಸ್ಡ್ ಪೇನ್ ಅಸೆಸ್ಮೆಂಟ್ ಸ್ಕೇಲ್ಸ್. ಫಸ್ಟ್ ಯಾವುದಿದೆ? ವರ್ಬಲ್ ಆರ್ ಡಿಸ್ಕ್ರಿಪ್ಟಿವ್ ರೇಟಿಂಗ್ ಸ್ಕೇಲ್. ವರ್ಬಲ್ ಆರ್ ಡಿಸ್ಕ್ರಿಪ್ಟಿವ್ ರೇಟಿಂಗ್ ಸ್ಕೇಲ್. ವರ್ಬಲ್ ಅಂದರೆ ಬಾಯಿಂದ ಹೇಳೋದು. ಓಕೆ, ವರ್ಬಲ್ ಅಂದರೆ ಬಾಯಿಂದ ಹೇಳೋದು. ಸೊ ಇಲ್ಲಿ ಏನು ಮಾಡ್ತಾನೆ ಪೇಷಂಟ್, ಓರಲ್ಲಿ ಹೇಳ್ತಾನೆ ಅವನಿಗೆ ಎಷ್ಟು ಪೇನ್ ಆಗ್ತಾ ಇದೆ ಅಂತ. ಓಕೆ, ದಿಸ್ ಈಸ್ ಸೆಲ್ಫ್ ರಿಪೋರ್ಟ್ ಸ್ಕೇಲ್. ಹೌದು ಸರ್, ಏನಿದೆ? ದಿಸ್ ಈಸ್ ಸೆಲ್ಫ್ ರಿಪೋರ್ಟ್ ಸ್ಕೇಲ್. ಅಂದರೆ ಪೇಷಂಟ್ ಸೆಲ್ಫ್ ಆಗಿ ರಿಪೋರ್ಟ್ ಮಾಡ್ತಾನೆ, ಅಂದರೆ ಪೇಷಂಟ್ ನಮಗೆ ಹೇಳ್ತಾನೆ ಇಷ್ಟು ನಮಗೆ ಪೇನ್ ಆಗ್ತಾ ಇದೆ ಅಂತ. ಸೆಲ್ಫ್ ರಿಪೋರ್ಟ್ ಸ್ಕೇಲ್ ಇದೆ. ಪೇನ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ನೋ ಪೇನ್, ಮೈಲ್ಡ್ ಪೇನ್, ಮಾಡ್ರೇಟ್ ಪೇನ್, ಸಿವಿಯರ್ ಪೇನ್ ಆ್ಯಂಡ್ ಅನ್ಬಿಯರೇಬಲ್ ಪೇನ್. ಓಕೆ, ಸೊ ನಾವು ಪೇಷಂಟ್ಗೆ ಹೋಗಿ ಕೇಳ್ತೀವಿ ನಿಮಗೆ ಎಷ್ಟು ಪೇನ್ ಆಗ್ತಾ ಇದೆ ಅಂತ. ಪೇಷಂಟ್ ಏನು ಹೇಳ್ತಾನೆ? ನೋ ಪೇನ್. ಓಕೆ, ನೋ ಪೇನ್ ಅಂದರೆ ಪೇನ್ ಆಗ್ತಾ ಇಲ್ಲ, ಅಥವಾ ಮೈಲ್ಡ್ ಪೇನ್ ಆಗ್ತಾ ಇದೆ. ಓಕೆ, ಮೈಲ್ಡ್ ಅಂದರೆ ಕಡಿಮೆ ಪೇನ್ ಆಗ್ತಾ ಇದೆ, ಮಾಡ್ರೇಟ್ ಅದಕ್ಕಿಂತ ಜಾಸ್ತಿ ಪೇನ್ ಆಗ್ತಾ ಇದೆ, ಸಿವಿಯರ್ ಜಾಸ್ತಿ ಪೇನ್ ಆಗ್ತಾ ಇದೆ, ಅನ್ಬಿಯರೇಬಲ್ ಪೇನ್. ಸರ್, ಪೇನ್ ಇಷ್ಟು ಆಗ್ತಾ ಇದೆ, ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ದಿ ಪೇಷಂಟ್ ಡೆಸಿಗ್ನೇಟ್ ಅ ಪಾಯಿಂಟ್ ಆನ್ ದಿ ಸ್ಕೇಲ್ ಕರಸ್ಪಾಂಡಿಂಗ್ ಟು ದೇರ್ ಪರ್ಸೆಪ್ಷನ್ ಆಫ್ ದಿ ಸಿವಿಯರಿಟಿ ಆಫ್ ದಿ ಪೇನ್. ಓಕೆ, ಸೊ ಇದರಲ್ಲಿ ನಾವು ಏನು ಮಾಡ್ಬೋದು? ವರ್ಬಲ್ಲಿ ಡಿಸ್ಕ್ರೈಬ್ ಮಾಡ್ತಾನೆ. ಓಕೆ, ಸೊ ಇಲ್ಲಿ ಏನು ನಾವು ನೋ ಪೇನ್ ಅಂತ ಹೇಳ್ತೀವಿ, ನೋ ಪೇನ್. ಇಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಇಲ್ಲಿ ಅನ್ಬಿಯರೇಬಲ್ ಪೇನ್. ಓಕೆ, ಸೊ ಪೇನ್ ಈ ಪೇಷಂಟಿಗೆ ನಾವು ಇದು ತೋರಿಸಿದಾಗ ಅವ ಏನು ಮಾಡ್ತಾನೆ? ಬಾಯಿಂದ ಹೇಳ್ತಾನೆ, ಹಾಂ ಸರ್ ನಮಗೆ ನೋ ಪೇನ್ ಆಗ್ತಾ ಇದೆ, ಮೈಲ್ಡ್ ಪೇನ್ ಆಗ್ತಾ ಇದೆ, ಮಾಡ್ರೇಟ್ ಆಗ್ತಾ ಇದೆ, ಸಿವಿಯರ್ ಆಗ್ತಾ ಇದೆ, ಅನ್ಬಿಯರೇಬಲ್ ಪೇನ್ ಆಗ್ತಾ ಇದೆ ಅಂತ ಪೇಷಂಟ್ ಹೇಳಬಹುದು. ಓಕೆ, ನೆಕ್ಸ್ಟ್ ಯಾವ ಸ್ಕೇಲ್ ಇದೆ ಅಂತ ಕೇಳಿದಾಗ ನೆಕ್ಸ್ಟ್ ಇದೆ ನ್ಯೂಮೆರಿಕಲ್ ರೇಟಿಂಗ್ ಸ್ಕೇಲ್. ಓಕೆ, ನೆಕ್ಸ್ಟ್ ಯಾವುದಿದೆ? ನ್ಯೂಮೆರಿಕಲ್ ಅಂದರೆ ನಂಬರ್. ಓಕೆ, ನ್ಯೂಮೆರಿಕಲ್ ಅಂದರೆ ಸರ್ ನಂಬರ್ಸ್. ಸೊ ಇಲ್ಲಿ ನಂಬರ್ ರೇಟಿಂಗ್ ಕೊಡ್ತೀವಿ. ಸೊ ಪೇಷಂಟಿಗೆ ನಾವು ಏನಂತ ಕೇಳ್ತೀವಿ? ನಿನಗೆ ಎಷ್ಟು ಪೇನ್ ಆಗ್ತಾ ಇದೆ, ರೇಂಜ್ ಎಷ್ಟಿದೆ ಅಂದರೆ 0 to 10. 10 ಅಂದರೆ ಸರ್ ಎಷ್ಟು ಪೇನ್ ಆಗುತ್ತೆ ಅಲ್ಲ, ಅನ್ಬಿಯರೇಬಲ್ ಪೇನ್ ಅಷ್ಟು. 0 ಅಂದರೆ ನೋ ಪೇನ್. ಹಿಂಗೆ ನಾವು ಕೇಳ್ತೀವಿ. ಪೇಷಂಟ್ ಅವನಿಗೆ ಜಾಸ್ತಿ ಫುಲ್ ಅನ್ಬಿಯರೇಬಲ್ ಪೇನ್ ಇದ್ದರೆ 10 ಅಂತ ಹೇಳ್ಬೋದು. ಓಕೆ, ಸೊ ಅವನಿಗೆ ನೋ ಪೇನ್ ಇದ್ದರೆ ಅವನು 0 ಅಂತ ಹೇಳ್ಬೋದು. ಓಕೆ, ಈ ಥರ. ದಿಸ್ ಈಸ್ ಅ ಸೆಲ್ಫ್ ರಿಪೋರ್ಟ್ ಸ್ಕೇಲ್. ಹೌದು ಸರ್, ಇದು ಕೂಡ ಏನಿದೆ? ಸೆಲ್ಫ್ ರಿಪೋರ್ಟ್ ಅಂದರೆ ಸೆಲ್ಫ್ ಆಗಿ ಹೇಳ್ತಾ ಇದ್ದಾನೆ ಪೇಷಂಟ್, ಅವನದವನೇ ಹೇಳ್ತಾ ಇದ್ದಾನೆ. ಇನ್ ವಿಚ್ ನಂಬರ್ಸ್ ಆರ್ ಗ್ರೇಡೆಡ್ ಟು ಅಸೆಸ್ ದಿ ಸಿವಿಯಾರಿಟಿ ಆಫ್ ದಿ ಪೇನ್. ಓಕೆ, ಸೊ ಇಲ್ಲಿ ನಾವು ಏನು ಕೊಡ್ತೀವಿ? ನಂಬರ್ ಗ್ರೇಡೆಡ್ ಕೊಡ್ತೀವಿ. ಓಕೆ, ಪ್ರತಿಯೊಂದು ನಂಬರಿಗೂ ಒಂದು ಗ್ರೇಡ್ ಕೊಡ್ತೀವಿ, ಇಷ್ಟು ಪೇನ್ ಆಗ್ತಾ ಇದೆ ಅಂತ. ಓಕೆ, 0 ಬೀಯಿಂಗ್ ನೋ ಪೇನ್. ಓಕೆ, ಸೊ 0 ಅಂದರೆ ನೋ ಪೇನ್ ಅಂತ ಅರ್ಥ. ಆ್ಯಂಡ್ 10 ಡಿಸ್ಕ್ರೈಬಿಂಗ್ ದಿ ವರ್ಸ್ಟ್ ಪೇನ್. ಅಂದರೆ 10 ನಂಬರ್ ಅಂದರೆ ಸರ್ ಅನ್ಬಿಯರೇಬಲ್ ಪೇನ್, ಎಷ್ಟು ಪೇನ್ ಆಗಬೇಕಲ್ಲ ಅಷ್ಟು ಪೇನ್ ಅಂತ ಅರ್ಥ. ನೆಕ್ಸ್ಟ್,
ಆಸ್ಕ್ ದಿ ಇಂಡಿವಿಜುವಲ್ ಟು ಡೆಸಿಗ್ನೇಟ್ ಅ ಪಾಯಿಂಟ್ ಆನ್ ದಿ ಸ್ಕೇಲ್ ಕರಸ್ಪಾಂಡಿಂಗ್ ಟು ದೇರ್ ಪರ್ಸೆಪ್ಷನ್ ಆಫ್ ದಿ ಪೇನ್ ಸಿವಿಯಾರಿಟಿ. ಅಂದರೆ ಸೊ ಇದರಲ್ಲಿ ಕೂಡ ನಾವೇನು ಮಾಡ್ತೀವಿ, ಈ ಥರ ಒಂದು ಸ್ಕೇಲ್ ಇರುತ್ತೆ. ಓಕೆ, ಸೊ ಈ ಥರ ಒಂದು ಸ್ಕೇಲ್ ಇರುತ್ತೆ. ಇದು 0 ನಂಬರ್, ಇದು 2, 4, 6, 8, 10. ಓಕೆ, ಸೊ ಎಷ್ಟು ನಂಬರ್ ಜಾಸ್ತಿ ಆಗುತ್ತೆ ಅಷ್ಟು ಪೇನ್ ಸಿವಿಯಾರಿಟಿ ಇರುತ್ತೆ. ಓಕೆ, 0 ಅಂದರೆ ನೋ ಪೇನ್, 0 ಅಂದರೆ ನೋ ಪೇನ್, 10 ಅಂದರೆ ಸರ್ ಸಿವಿಯರ್ ಅಥವಾ ಅನ್ಬಿಯರೇಬಲ್ ಪೇನ್ ಅಥವಾ ವರ್ಸ್ಟ್ ಪೇನ್, ಎಷ್ಟು ಪೇನ್ ಆಗ್ಬಹುದಲ್ಲ ಅಷ್ಟು ಪೇನ್ ಆಗ್ತಾ ಇದೆ. ಓಕೆ, ನಾವು ಇಲ್ಲಿ 4 ತಗೊಂಡಾಗ ಸರ್ ಮೈಲ್ಡ್ ಅಥವಾ ಮಾಡ್ರೇಟ್. ಓಕೆ, 8 ತಗೊಂಡಾಗ ಸಿವಿಯರ್, ಈ ಥರ ಬರುತ್ತೆ. ಓಕೆ, ಸೊ ಆ ಥರ ಪೇಷಂಟಿಗೆ ನಾವು ಒಂದು ಚಾರ್ಟ್ ಕೊಡ್ತೀವಿ, ಅದರಲ್ಲಿ ಏನು ಮಾಡ್ತಾನೆ ಪೇಷಂಟ್ ಡೆಸಿಗ್ನೇಟ್ ಮಾಡ್ತಾನೆ. ಓಕೆ, ನಾವೇನಂತ ಹೇಳ್ತೀವಿ, ಈ ಚಾರ್ಟ್ ಮೇಲೆ, ಓಕೆ, ಈ ಸ್ಕೇಲ್ ಮೇಲೆ ನಾವು ಪಾಯಿಂಟ್ ಔಟ್ ಮಾಡು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಪೇಷಂಟ್ ಏನು ಮಾಡ್ತಾನೆ, ಪಾಯಿಂಟ್ ಔಟ್ ಮಾಡ್ತಾನೆ. ಎಷ್ಟು ಜಾಸ್ತಿ ಪೇನ್ ಇದ್ದರೆ ಅಷ್ಟು ಜಾಸ್ತಿ ನಂಬರ್ ಮೇಲೆ ಪಾಯಿಂಟ್ ಮಾಡ್ತಾನೆ. ಓಕೆ, 0 = ನೋ ಪೇನ್ ಥ್ರೂ ಟು 10 ಬೀಯಿಂಗ್ ದಿ ವರ್ಸ್ಟ್ ಪೇನ್. ಹೌದು ಸರ್, 0 ಅಂದರೆ ನೋ ಪೇನ್, 10 ಈಸ್ ವರ್ಸ್ಟ್ ಪೇನ್. ಅಂದರೆ ಎಷ್ಟು ಪೇನ್ ಆಗಬೇಕಲ್ಲ ಅಷ್ಟು ಪೇನ್ ಆಗ್ತಾಯಿದೆ ನಮಗೆ 10 ನಂಬರಲ್ಲಿ. ಓಕೆ, ಐ ಥಿಂಕ್ ಇವೆರಡು ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸ್ಕೇಲ್ ನೋಡಿದಾಗ ನಮಗೆ ವಾಂಗ್ ಬೇಕರ್ ಫೇಸಸ್ ಪೇನ್ ಸ್ಕೇಲ್. ಓಕೆ, ಸರ್ ಇವೆಲ್ಲ ಬರಿಬೇಕಾ ಅಂದರೆ ಹೌದು ಬರಿಬೇಕು. ಓಕೆ, ಸೊ ಇವು ನಿಮಗೆ ನೆನಪಿದ್ರೆ ಬರಿಬೇಕು, ಅಥವಾ ಇದರಲ್ಲಿ 4 ಬರೆದ್ರೂ ಓಕೆ 4 ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ಬೋದು. ಸೊ ಈ ಥರ ನೀವು ಬರಿಬೋದು. ಸೊ ನೆಕ್ಸ್ಟ್ ಏನಿದೆ, ವಾಂಗ್ ಬೇಕರ್ ಫೇಸ್ ಸ್ಕೇಲ್. ಇದ್ರ ಮೇಲೆ ನಾವು ಡಿಪೆಂಡ್ಸ್ ಆನ್ ಫೇಸ್ ಏನು ನೋಡ್ತೀವಿ, ಪೇನ್ ಎಷ್ಟಾಗ್ತಾ ಇದೆ ಅಂತ ನೋಡ್ತೀವಿ. ಓಕೆ, ಇಟ್ ಈಸ್ ಅ ಸೆಲ್ಫ್ ರಿಪೋರ್ಟ್ ಸ್ಕೇಲ್. ಹೌದು ಸರ್, ಇದು ಕೂಡ ಸೆಲ್ಫ್ ರಿಪೋರ್ಟ್. ಅಂದರೆ ಪೇಷಂಟ್ ಒಂದವಾಗಿ ಹೇಳ್ತಾ ಇದ್ದಾನೆ. ಓಕೆ, ಸ್ವತಃವಾಗಿ ಹೇಳ್ತಾ ಇದ್ದಾನೆ ಇಷ್ಟು ಪೇನ್ ಆಗ್ತಾ ಇದೆ ಅಂತ. ಓಕೆ, ಈಚ್ ಫೇಸ್ ಹ್ಯಾಸ್ ಗಿವನ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಕೋರಿಂಗ್. ಸೊ ನಾವಿಲ್ಲಿ ನೋಡಿದಾಗ ಪ್ರತಿಯೊಂದು ಫೇಸ್ನು ಏನಿದೆ ಅದಕ್ಕೆ ನಂಬರ್ ಕೊಟ್ಟಿದ್ದೀವಿ, ಮತ್ತು ನಾವು ಎಷ್ಟು ಪೇನ್ ಆಗ್ತಾ ಇದೆ ಅಂತ ಡಿಸ್ಕ್ರಿಪ್ಷನ್ ಕೂಡ ಅದಕ್ಕೆ ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿದಾಗ ನಾವಿಲ್ಲಿ ದಿ ಕ್ಲೈಂಟ್ ಆಸ್ಕ್ಡ್ ಟು ಪಾಯಿಂಟ್ ಔಟ್ ವಿಚ್ ಫೇಸ್, ಇದು ಇಲ್ಲೇಸಿಲ್ಲ, ಫೇಸ್ ಬೆಸ್ಟ್ ಡಿಸ್ಕ್ರೈಬ್ ದಿ ಪೇನ್. ಓಕೆ, ಸೊ ನಾವು ಈ ಚಾರ್ಟ್ ಇದೆಲ್ಲ, ಈ ಫೇಸ್ ಚಾರ್ಟ್ ಇದೆಲ್ಲ, ಈ ಫೇಸ್ ಚಾರ್ಟ್ ಪೇಷಂಟ್ಗೆ ತೋರಿಸ್ತೀವಿ. ತೋರಿಸಿದಾಗ ನಾವು ಅವನಿಗೆ ಏನಂತ ಹೇಳ್ತೀವಿ, ಸೊ ನಿಮ್ಗೆ ಯಾವ ಫೇಸ್ ಬೆಸ್ಟ್ ಅನ್ನಿಸುತ್ತೆ ನಿಮ್ಮ ಪ್ರಕಾರ. ಅಂದರೆ ಪೇಷಂಟಿಗೆ ನಾವು ಕೇಳಬೇಕು ನಿಮ್ಮ ಫೇಸ್ ಯಾವುದಿದೆ ಅಂತ ನಾವು ಕೇಳಬೇಕು. ಸೊ ಅವನಿಗೆ ಎಷ್ಟು ಜಾಸ್ತಿ ಪೇನ್ ಆಗುತ್ತೆ ಅದ್ರ ಮೇಲೆ ಆ ಪೇಷಂಟ್ ಟ್ಯಾಪ್ ಮಾಡ್ತಾನೆ. ಓಕೆ ಸರ್, ಫುಲ್ ಜಾಸ್ತಿ ಪೇನ್ ಆಗಿದೆ ಅಂದರೆ ಇದು ಟಚ್ ಮಾಡ್ತಾನೆ. ಓಕೆ, ಸೊ ಇದು ಅಳ್ತಾ ಇದೆಯಲ್ಲ, ಓಕೆ, ಸೊ ಇದು ಅಳ್ತಾ ಇದೆಯಲ್ಲ, ಇದ್ರ ಮೇಲೆ ಪೇಷಂಟ್ ಟಚ್ ಮಾಡ್ತಾನೆ. ಅಥವಾ ನೋ ಪೇನ್ ಅಂದರೆ ಸ್ಮೈಲಿ ಫೇಸ್ ಟಚ್ ಮಾಡ್ತಾನೆ. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ನಾವು ನೋಡ್ಬೋದು ಫೇಸ್ 0 ಅಂದರೆ ಇಲ್ಲಿದೆ ನೋಡಿ, ಫೇಸ್ 0. ವೆರಿ ಹ್ಯಾಪಿ ಬಿಕಾಸ್ ಹಿ ಡಸಂಟ್ ಹರ್ಟ್ ಎಟ್ ಆಲ್. ಅಂದರೆ ಇವನಿಗೆ ಪೇನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹ್ಯಾಪಿ ಇದ್ದಾನೆ. ಸೊ ಫೇಸ್ 2. ಸೊ ಫೇಸ್ 2 ಇಲ್ಲಿ ನಾವು ನೋಡಿದಾಗ, ಫೇಸ್ 2 ಅಂದರೆ ಇದು ಫೇಸ್ 2, ಇದು ಫೇಸ್ 4, ಇದನ್ನು ನೋಡೋಣ. ಫೇಸ್ ಇದು 2, 4, 6, 8, ಲಾಸ್ಟ್ ಇದು 10 ಅಂತ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಇದು 1, 2 ಬಿಟ್ಬಿಡಿ. ಓಕೆ, ಸೊ ಇಲ್ಲಿ ಫೇಸ್ 0 ನೋ ಹರ್ಟ್. ಫೇಸ್ 2 ನಾವು ನೋಡಿದಾಗ ಜಸ್ಟ್ ಲಿಟಲ್ ಬಿಟ್, ಅಂದರೆ ಪೇನ್ ಆಗ್ತಾಯಿದೆ ಸರ್, ಬಟ್ ಸ್ವಲ್ಪ. ನೆಕ್ಸ್ಟ್ ಫೇಸ್ 4 ಅಂದರೆ ಇದು. ಓಕೆ, ಇಲ್ಲಿ ಏನಾಗ್ತಾ ಇದೆ, ಲಿಟಲ್ ಮೋರ್, ಅಂದರೆ ಪೇನ್ ಸ್ವಲ್ಪ ಜಾಸ್ತಿ ಇದೆ ಸರ್. ಓಕೆ, ಸೊ 2ಗಿಂತ ಸ್ವಲ್ಪ ಜಾಸ್ತಿ ಇದೆ ಪೇನ್. ನೆಕ್ಸ್ಟ್ ಫೇಸ್ 6 ಹರ್ಟ್ ಈವನ್ ಮೋರ್. ಸೊ 6ನಲ್ಲಿ ನಾವು ನೋಡಿದಾಗ ಇನ್ನೂ ಸ್ವಲ್ಪ ಮುಖ ಕೆಡಿಸಿದ್ದಾನೆ, ಇನ್ನೂ ಸ್ವಲ್ಪ ಜಾಸ್ತಿ ಪೇನ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಫೇಸ್ 8 ಹರ್ಟ್ಸ್ ಅ ಲಾಟ್. ಸೊ ಫೇಸ್ 8ಅಲ್ಲಿ ನೋಡಿದಾಗ ಅದರ ಎಕ್ಸ್ಪ್ರೆಷನ್ ಯಾವ ಥರ ಇದೆ ಸರ್, ಜಾಸ್ತಿ ಪೇನ್ ಆಗ್ತಾ ಇದೆ ಅವನಿಗೆ. ಓಕೆ, ಲಾಸ್ಟ್ ಫೇಸ್ 10 ಹರ್ಟ್ಸ್ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್ ಇಮ್ಯಾಜಿನ್. ಓಕೆ, ಸೊ ಇಲ್ಲಿ 10 ನಾವು ನೋಡಿದಾಗ ಫೇಸ್ 10 ನಂಬರ್ ಫೇಸ್ ನಾವು ಇಲ್ಲಿ ನೋಡಿದಾಗ ಯಾವ ಥರ ಇದೆ, ಫುಲ್ ಅದಕ್ಕೆ ಎಷ್ಟು ಪೇನ್ ಆಗಬೇಕಾಗಿತ್ತಲ್ಲ ಅಷ್ಟು ಜಾಸ್ತಿ ಪೇನ್ ಆಗ್ತಾ ಇದೆ, ಅದಕ್ಕೋಸ್ಕರ ಆ ಫೇಸ್ ಅಳ್ತಾ ಇದೆ. ಪೇಷಂಟ್ ನಾವು ಕೇಳ್ತೀವಿ ಯಾವ ಫೇಸ್ ಬೆಸ್ಟ್ ಇದೆ, ಅವರಿಗೆ ಯಾವ ಫೇಸ್ ಬೆಸ್ಟ್ ಅಪ್ಲೈ ಆಗುತ್ತೆ ಅಂತ ನಾವು ಕೇಳ್ತೀವಿ. ಓಕೆ, ನೆಕ್ಸ್ಟ್ ಯಾವ ಸ್ಕೋರ್ ಬರುತ್ತೆ ಅಂದರೆ ವಿಜುವಲ್ ಅನಲಾಗ್ ಸ್ಕೇಲ್. ದಿಸ್ ಈಸ್ ಸೆಲ್ಫ್ ರಿಪೋರ್ಟ್ ಸ್ಕೇಲ್. ಹೌದು ಸರ್, ಇದು ಕೂಡ ಏನಿದೆ ಸೆಲ್ಫ್ ರಿಪೋರ್ಟ್ ಸ್ಕೇಲ್ ಇದೆ. ಅಂದರೆ ಪೇಷಂಟ್ ಸ್ವತಃ ಹೇಳ್ತಾ ಇದ್ದಾನೆ ಎಷ್ಟು ಪೇನ್ ಆಗ್ತಾ ಇದೆ ಅಂತ. ಓಕೆ, ಪೇಷಂಟ್ಸ್ ಡೆಸಿಗ್ನೇಟ್ ಅ ಪಾಯಿಂಟ್ ಆನ್ ದಿ ಸ್ಕೇಲ್. ಹೌದು, ಇದರಲ್ಲಿ ಕೂಡ ಪೇಷಂಟ್ ಏನು ಮಾಡ್ತಾನೆ, ಡೆಸಿಗ್ನೇಟ್ ಅಂದರೆ ಪೇಷಂಟ್ ಪಾಯಿಂಟ್ ಮಾಡಿ ಹೇಳ್ತಾನೆ ಇಷ್ಟು ಪೇನ್ ಆಗ್ತಾ ಇದೆ ಅಂತ. ಕರಸ್ಪಾಂಡಿಂಗ್ ಟು
ದೇರ್ ಪರ್ಸೆಪ್ಷನ್ ಆಫ್ ಪೇನ್ ಸಿವಿಯರಿಟಿ ರೇಂಜಿಂಗ್ ಫ್ರಮ್ ನೋ ಪೇನ್ ಟು ವರ್ಸ್ಟ್ ಪೇನ್. ಸೊ ಇದರಲ್ಲೂ ಕೂಡ ನಾವು ಒಂದು ಈ ಥರ ಮಾಡ್ತೀವಿ. ಓಕೆ, ಸೊ ಈ ಥರ ಕೊಡ್ತೀವಿ. ಸ್ಕೇಲ್ ಇದೆ, ಇದರಲ್ಲಿ ನೋ ಪೇನ್, ಸೊ ಲಾಸ್ಟ್ ವರ್ಸ್ಟ್ ಪೇನ್ ಅಂದರೆ ಎಷ್ಟು ಪೇನ್ ಆಗಬೇಕಾಗಿತ್ತು ಸರ್ ಅಷ್ಟು ಪೇನ್ ಆಗ್ತಾಯಿದೆ ಅಂತ ಅರ್ಥ. ಓಕೆ, ಸೊ ಇದರಲ್ಲಿ ನಾವು ಪೇಷಂಟ್ಗೆ ಕೇಳಿದಾಗ ಅವ ಏನು ಮಾಡ್ತಾನೆ, ನಾವು ಕೇಳ್ತೀವಿ ಎಷ್ಟು ಪೇನ್ ಆಗ್ತಾಯಿದೆ ಅಂದರೆ ನೋ ಪೇನ್, ಇದು ಸಿವಿಯರ್ ಪೇನ್ ಅಂದರೆ ಫುಲ್ ವರ್ಸ್ಟ್ ಪೇನ್. ಸೊ ಅವನಿಗೆ ಮಾಡ್ರೇಟ್ ಪೇನ್ ಆಗ್ತಾಯಿದೆ ಅಂತ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ಮಾಡ್ರೇಟ್ ಅಂದರೆ ಸೊ ಈ ಪ್ಲೇಸಲ್ಲಿ ಬರ್ಬೋದು. ಓಕೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಮಾಡ್ರೇಟ್ ಪೇನ್ ಆಗ್ತಾಯಿದೆ ಸರ್. ಮೈಲ್ಡ್ ಪೇನ್ ಆಗ್ತಾಯಿದೆ ಸರ್, ಭಾಳ ಮೈಲ್ಡ್ ಅಂದರೆ ನೋ ಪೇನ್ಗಿಂತ ಸ್ವಲ್ಪ ಜಾಸ್ತಿ ಪೇನ್ ಆಗ್ತಾಯಿದೆ. ಓಕೆ, ಮೈಲ್ಡ್ ಪೇನ್. ಫುಲ್ ಸರ್ ವರ್ಸ್ಟ್ ಪೇನ್ ಆಗ್ತಾಯಿದೆ ಅಂದರೆ ಈ ಪ್ಲೇಸಲ್ಲಿ ಟಚ್ ಮಾಡ್ತಾನೆ ಅವನು. ಓಕೆ, ಐ ಥಿಂಕ್ ನಿಮಗೆ ವಿಸುವಲ್ ಅನಲಾಗ್ ಸ್ಕೇಲ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡಿದಾಗ ಫ್ಲ್ಯಾಕ್ ಸ್ಕೇಲ್. ಓಕೆ, ಯಾವುದಿದೆ ಸರ್? ಫ್ಲ್ಯಾಕ್ ಸ್ಕೇಲ್. ಇದು ಕೂಡ ಒಂದು ಸ್ಕೇಲ್ ಇದೆ. ಸೊ ಇದೇನಿದೆ, ದಿಸ್ ಈಸ್ ನಾಟ್ ಅ ಸೆಲ್ಫ್ ರಿಪೋರ್ಟ್ ಅಂದರೆ ಇದು ಸೆಲ್ಫ್ ರಿಪೋರ್ಟ್ ಇಲ್ಲ, ಅಂದರೆ ಪೇಷಂಟ್ ಇದರಲ್ಲಿ ಹೇಳೋದಿಲ್ಲ, ಇದರಲ್ಲಿ ನಾವೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಫ್ಲ್ಯಾಕ್ ಅಂದರೆ ಅದ್ರ ಫುಲ್ ಫಾರ್ಮ್ ನೋಡೋಣ. ದಿ ಅಕ್ರೋನೇಮ್ ಆಫ್ ಫ್ಲ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ಎಫ್ ಇದೆಲ್ಲ, ಎಫ್ ಫಾರ್ ಫೇಸ್, ಎಲ್ ಫಾರ್ ಲೆಗ್, ಎ ಫಾರ್ ಆ್ಯಕ್ಟಿವಿಟಿ, ಸಿ ಫಾರ್ ಕ್ರೈ ಆ್ಯಂಡ್ ಅನದರ್ ಒನ್ ಸಿ ಫಾರ್ ಕನ್ಸೋಲೆಬಿಲಿಟಿ ಅಂತ ಅರ್ಥ. ಓಕೆ, ಸೊ ಪೇಷಂಟ್ ಫೇಸ್ ನಾವು ನೋಡ್ತಾ ಇದ್ದೀವಿ. ಓಕೆ, ಪೇಷಂಟ್ ಫೇಸ್ ನೋಡಿ ನಾವು ಪೇನನ್ನು ಅಸೆಸ್ ಮಾಡ್ತಾ ಇದ್ದೀವಿ. ಪೇಷಂಟ್ ಲೆಗ್ ಮೂಮೆಂಟ್ ನೋಡ್ತಾ ಇದ್ದೀವಿ. ಓಕೆ, ಪೇಷಂಟ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ. ಪೇಷಂಟ್ ಕ್ರೈ ಮಾಡ್ತಾ ಇದೆನಾ ಇಲ್ಲ ಅಂತ ನೋಡ್ತಾ ಇದ್ದೀವಿ. ಕನ್ಸೋಲೆಬಿಲಿಟಿ ಅಂದರೆ ಕಂಫರ್ಟ್, ಪೇಷಂಟ್ ಎಷ್ಟು ಕಂಫರ್ಟ್ ಇದೆ ಅದನ್ನು ನೋಡಿ ನಾವು ಪೇನ್ ಲೆವೆಲ್ ಅಸೆಸ್ ಮಾಡ್ತೀವಿ. ಓಕೆ, ಐ ಥಿಂಕ್ ಫ್ಲ್ಯಾಕ್ ಫುಲ್ ಫಾರ್ಮ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಯೂಸ್ಡ್ ಫಾರ್ 2 months to 8 years. ಸೊ ನಾವು ಯಾವ ವ್ಯಕ್ತಿಗಳಿಗೆ ಯೂಸ್ ಮಾಡ್ತೀವಿ ಸರ್? 2 month ಬೇಬಿ ಇದೆ, ಅಪ್ ಟು 8 years ತನಕನೂ ನಾವು ಈ ಫ್ಲ್ಯಾಕ್ ಸ್ಕೇಲ್ ಯೂಸ್ ಮಾಡ್ಬೋದು. ಓಕೆ, ಆಲ್ಸೋ ಯೂಸ್ಡ್ ಅಪ್ ಟು 18 years ಫಾರ್ ಚಿಲ್ಡ್ರನ್ಸ್ ವಿತ್ ಕಾಗ್ನಿಟಿವ್ ಮಾಲ್ ಅಥವಾ ಕಾಗ್ನಿಟಿವ್ ಇಂಪೇರ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಡಿಸೆಬಿಲಿಟಿ. ಅಂದರೆ ಸೊ ನಾವು ಕಾಮನ್ಲಿ ಯೂಸ್ ಮಾಡೋದು 2 ಮಂತಿಂದ 8 ವರ್ಷದವರೆಗೆ. ಬಟ್ ಸಮ್ಟೈಮ್ಸ್ ಏನಾಗಬಹುದು, ಸೊ 18 ವರ್ಷದ ಹುಡುಗ ಇರ್ಬೋದು, ಬಟ್ ಅವನದು ಡೆವಲಪ್ಮೆಂಟಲ್ ಡಿಸೆಬಿಲಿಟಿ ಇರ್ಬೋದು, ಅಂದರೆ ಅಷ್ಟು ಡೆವಲಪ್ ಆಗಿರೋದಿಲ್ಲ. ಕಾಗ್ನಿಟಿವ್ ಡೆವಲಪ್ಮೆಂಟ್, ಥಿಂಕಿಂಗ್ ಕೆಪಾಸಿಟಿ ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಆ ಪೇಷಂಟನ್ನು ನಾವು ಎಷ್ಟು ಪೇನ್ ಆಗಿದೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳೋಕ್ಕಾಗೋದಿಲ್ಲಲ್ಲ, ಅಂಥ ವ್ಯಕ್ತಿಗಳಿಗೆ ನಾವು ಫ್ಲ್ಯಾಕ್ ಸ್ಕೇಲ್ ಯೂಸ್ ಮಾಡ್ತೀವಿ. 18 ವರ್ಷದ ತನಕ ಮಾಡ್ಬೋದು ಯಾರ ಹತ್ರ ಡೆವಲಪ್ಮೆಂಟಲ್ ಡಿಸೆಬಿಲಿಟಿ ಇದೆ ಅಂಥ ವ್ಯಕ್ತಿಗಳಿಗೆ. ಓಕೆ, ನೆಕ್ಸ್ಟ್ ಸ್ಕೇಲ್ ನಾವಿಲ್ಲಿ ನೋಡಿದಾಗ PIPP ಅಂದರೆ ಪ್ರೀಮೆಚ್ಯೂರ್ ಇನ್ಫಾಂಟ್ ಪೇನ್ ಪ್ರೊಫೈಲ್ ಅಂತ ಅರ್ಥ. ಓಕೆ, ಪ್ರೀಮೆಚ್ಯೂರ್ ಇನ್ಫಾಂಟ್ ಪೇನ್ ಪ್ರೊಫೈಲ್. ಸೊ ಇದನ್ನು ನಾವು ಯಾರಿಗೆ ಯೂಸ್ ಮಾಡ್ತೀವಿ? ಪ್ರೀಮೆಚ್ಯೂರ್ ಬೇಬೀಸ್. ಓಕೆ, ಪ್ರೀಮೆಚ್ಯೂರ್ ಇನ್ಫಾಂಟ್ ಅಂದರೆ ಬೇಬಿ ಬರ್ತ್ ಆಗಿದೆ, ಪ್ರೀಮೆಚ್ಯೂರ್ ಇದೆ, ಅಥವಾ ಬೇಬಿಗಳಿಗೆ ಸ್ಪೆಷಲಿ ನಾವು 2 ಮಂತ್ಗಿಂತ ಸಣ್ಣ ಬೇಬಿಗಳಿಗೆ ನಾವು ಪ್ರೀಮೆಚ್ಯೂರ್ ಇನ್ಫಾಂಟ್ ಪೇನ್ ಪ್ರೊಫೈಲ್ ಯೂಸ್ ಮಾಡ್ತೀವಿ. ಓಕೆ, ಟೂಲ್ ಯೂಸ್ ಟು ಅಸೆಸ್ ದಿ ಪೇನ್ ಇನ್ ಪ್ರೀಟರ್ಮ್ ಇನ್ಫಾಂಟ್, ಪರ್ಟಿಕ್ಯುಲರ್ಲಿ ದೋಸ್ ಹೂ ಆರ್ ಅನೇಬಲ್ ಟು ಕಮ್ಯುನಿಕೇಟ್ ವರ್ಬಲಿ. ಹೌದು ಸರ್, ಇದರಲ್ಲಿ ನಾವು ಪ್ರೀಮೆಚ್ಯೂರ್ ಇನ್ಫಾಂಟ್ಸ್ ಅಥವಾ ಚಿಕ್ಕ ಬೇಬಿಗಳಿಗೆ ನಾವು ಇದರಿಂದ ಪೇನ್ ಅಸೆಸ್ಮೆಂಟ್ ಮಾಡ್ತೀವಿ, ಎಷ್ಟು ಪೇನ್ ಆಗ್ತಾಯಿದೆ ಅಂತ. ಓಕೆ, ಕಾಂಪೋನೆಂಟ್ಸ್ ಆಫ್ ಪ್ರೀಮೆಚ್ಯೂರ್ ಇನ್ಫಾಂಟ್ ಪೇನ್ ಪ್ರೊಫೈಲ್ ಇನ್ಕ್ಲೂಡ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್. ಸೊ ಯಾವ್ಯಾವ ಪಾಯಿಂಟ್ಸನ್ನು ನಾವಿಲ್ಲಿ ನೋಡ್ತೀವಿ ಪೇನ್ ಅಸೆಸ್ ಮಾಡೋಕ್ಕೆ ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಕ್ರೈ ಹೇಗಿದೆ, ಮತ್ತು ಬಾಡಿ ಮೂಮೆಂಟ್ಸ್ ಹೇಗಿದ್ದಾವೆ, ಹಾರ್ಟ್ ರೇಟ್ ಹೇಗಿದೆ, ಮತ್ತು ಆಕ್ಸಿಜನ್ ಸ್ಯಾಚುರೇಷನ್, ಇವೆಲ್ಲ ನಾವು ನೋಡಿ ಪೇನ್ ಅನ್ನು ಅಸೆಸ್ ಮಾಡ್ತೀವಿ. ಓಕೆ, ಐ ಥಿಂಕ್ PIPP ಎಂಬುದು ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಕ್ವಶನ್ ನಮಗೆ ಇಲ್ಲಿಗೆ ಎಂಡ್ ಆಯಿತು. ಓಕೆ, ಸೊ ಇದನ್ನು ನೀವು ಶಾರ್ಟ್ ಮಾಡಿನೂ ಬರಿಬಹುದು ಆ್ಯಸ್ ಯುವರ್ ವಿಶ್. ಓಕೆ, ನೆಕ್ಸ್ಟ್ ಕ್ವಶನ್ ನಾವು ಇಲ್ಲಿ ನೋಡಿದಾಗ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೆ. ಸೊ 5 ಕ್ವಶನ್ನಲ್ಲಿ 1 ಕ್ವಶನ್ ಕಂಪ್ಲೀಟ್ ಆಯಿತು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಡಿಸ್ಕ್ರೈಬ್ ದಿ ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ ಆಫ್ ಕ್ಲೈಂಟ್ ವಿತ್ ಓಪನ್ ವೂಂಡ್ ಆ್ಯಂಡ್ ಬ್ಲೀಡಿಂಗ್. ಸೊ ಇಲ್ಲಿ ಏನಿದೆ, ಓಪನ್ ವೂಂಡ್ ಇದೆ ಒಂದು ಪರ್ಸನಿಗೆ, ಮತ್ತು ಬ್ಲೀಡಿಂಗ್ ಕೂಡ ಇದೆ. ಅಂಥ ವ್ಯಕ್ತಿಗೆ ನಾವು ಫಸ್ಟ್ ಏಡ್ ಹೇಗೆ ಕೊಡಬೇಕು ಅಂತ ನೋಡೋಣ. ಓಕೆ, ಸೊ ಫಸ್ಟ್ ನಾವು ನೋಡೋಣ, ಆ್ಯನ್ ಓಪನ್ ವೂಂಡ್ ಈಸ್ ಅ ಬ್ರಿಕ್ ಇನ್ ದಿ ಸ್ಕಿನ್ ದಟ್ ಎಕ್ಸ್ಪೋಸಸ್ ದಿ ಬಾಡಿ ಇಂಟರ್ನಲ್ ಟಿಶ್ಯೂ. ಹೌದು ಸರ್, ಓಪನ್ ವೂಂಡ್ ಅಂದರೆ ಏನು? ಬ್ರಿಕ್ ಇನ್ ದಿ ಸ್ಕಿನ್. ಓಕೆ, ಸೊ ಇಲ್ಲಿ ಸ್ಕಿನ್ ಒಳಗಡೆ ಏನಿದೆ, ಬ್ರಿಕ್ ಇದೆ ಸರ್. ಬ್ರಿಕ್ ಇನ್ ದಿ ಸ್ಕಿನ್ ಬ್ರಿಕ್ ಆದಾಗ ಬಾಡೀಸ್ ಇಂಟರ್ನಲ್ ಟಿಶ್ಯೂ ಅಂದರೆ ನಮ್ಮ ಬಾಡಿ ಒಳಗಡೆ ಟಿಶ್ಯೂ ಇರ್ತಾವೆಲ್ಲ ಅವು ನಮಗೆ ಕಾಣಿಸ್ತಾ ಇದ್ದಾವೆ, ಅದನ್ನು ನಾವು ಏನಂತ ಹೇಳ್ತೀವಿ? ಓಪನ್
ವೂಂಡ್ ಅಂತ ಹೇಳ್ತೀವಿ. ಇಂಟರ್ನಲ್ ಆರ್ಗನ್ಸ್ ಕಾಣ್ತಾ ಇದ್ದಾವೆ, ಇಂಟರ್ನಲ್ ಟಿಶ್ಯೂ ಕಾಣ್ತಾ ಇದೆ ನನಗೆ ಸ್ಕಿನ್ನಿಂದ ಬ್ರೇಕ್ ಆದಾಗ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಓಪನ್ ವೂಂಡ್. ಓಕೆ, ಸೊ ಫಸ್ಟ್ ಏಡ್ ನಾವು ಮಾಡಬೇಕಂದ್ರೆ ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ ಆಫ್ ವೂಂಡ್ ಆ್ಯಂಡ್ ಬ್ಲೀಡಿಂಗ್. ನಾವು ನೋಡಿದಾಗ ಬ್ಲೀಡಿಂಗ್ ಅಂದರೆ ರಕ್ತಸ್ರಾವ, ರಕ್ತ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಆ ಪ್ಲೇಸಿಂದ ಅಂತ ಅರ್ಥ. ಓಕೆ, ಬಿಫೋರ್ ಹೆಲ್ಪಿಂಗ್ ಅಂದರೆ ಪೇಷಂಟ್ ಏನಿದೆ ಬಿಫೋರ್ ಹೆಲ್ಪಿಂಗ್ ಮೇಕ್ ಶ್ಯೂರ್ ಯು ಆರ್ ಇನ್ ಸೇಫ್ ಎನ್ವಿರಾನ್ಮೆಂಟ್. ಹೌದು ಸರ್, ಯಾವಾಗಲೂ ನೀವು ಫಸ್ಟ್ ಏಡ್ ಮಾಡಬೇಕಂದ್ರೆ ಸೇಫ್ಟಿ ನೋಡ್ಕೋಬೇಕು, ನಿಮ್ಮದು ಮತ್ತು ಪೇಷಂಟ್ ಸೇಫ್ಟಿ ನೋಡಬೇಕು. ಸೇಫ್ ಪ್ಲೇಸಲ್ಲಿ ಇದ್ದೀರಾ ಅಥವಾ ಇಲ್ಲನಾ ಅಂತ ಅರ್ಥ. ಎಕ್ಸಾಂಪಲ್, ಅವೇ ಫ್ರಮ್ ದಿ ಟ್ರಾಫಿಕ್. ಹೌದು ಸರ್, ರೋಡ್ ಮೇಲೆ ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ನಡು ರೋಡಲ್ಲಿ ಅವನಿಗೆ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಮತ್ತೊಂದು ಬೇರೆ ಟ್ರಕ್ಸ್ ಅಥವಾ ಬೇರೆ ವೆಹಿಕಲ್ಸ್ ಬಂದೆ ನಿಮಗೆ ಹಿಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಆ ಇನ್ಸಿಡೆಂಟ್ ಆಗಿದೆಯಲ್ಲ ಆ ಪ್ಲೇಸಿಂದ ಸ್ವಲ್ಪ ಸೈಡಿಗೆ ತರಬೇಕು. ಓಕೆ, ಸೇಫ್ ಪ್ಲೇಸಿಗೆ ತರಬೇಕು. ಹಜಾರ್ಡಸ್ ಆಬ್ಜೆಕ್ಟ್ ಆರ್ ಅದರ್ ಡೇಂಜರ್ಸ್. ಸೊ ಯಾವುದೇ ಡೇಂಜರ್ ಇದ್ದರೂ, ಯಾವುದೇ ಟ್ರಾಫಿಕ್ ಇದ್ದರೂ, ಯಾವುದೇ ಹಜಾರ್ಡಸ್ ಆಬ್ಜೆಕ್ಟ್ಸ್ಗಳಿಂದ ನಾವು ದೂರ ಇರಬೇಕು, ಯಾಕಂದರೆ ಫರ್ದರ್ ಇಂಜುರಿ ಪ್ರಿವೆಂಟ್ ಮಾಡೋಕ್ಕೆ. ನೆಕ್ಸ್ಟ್, ದಿ ಮೇನ್ ಪ್ರಿನ್ಸಿಪಲ್ ಆರ್ ಕಂಟ್ರೋಲ್ ಬ್ಲೀಡಿಂಗ್ ಆ್ಯಂಡ್ ಪ್ರಿವೆಂಟ್ ಇನ್ಫೆಕ್ಷನ್. ಹೌದು ಸರ್, ಫಸ್ಟ್ ಏಡ್ ಆಫ್ ಓಪನ್ ವೂಂಡ್ ಆ್ಯಂಡ್ ಬ್ಲೀಡಿಂಗಲ್ಲಿ ನಾವು ಏನು ಮಾಡಬೇಕು, ಇಂಪಾರ್ಟೆಂಟ್ ಏನಿದೆ ಅಂದರೆ ಕಂಟ್ರೋಲ್ ಬ್ಲೀಡಿಂಗ್. ಹೌದು ಸರ್, ಆ ಓಪನ್ ವೂಂಡ್ ಇದೆಯಲ್ಲ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ರಕ್ತಸ್ರಾವ ಆಗ್ತಾ ಇದೆ, ಅದನ್ನು ನಾವು ಸ್ಟಾಪ್ ಮಾಡಬೇಕು ಮತ್ತು ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಾವು ನೋಡೋಣ ಕಂಟ್ರೋಲ್ ಬ್ಲೀಡಿಂಗ್. ನಾವು ಬ್ಲೀಡಿಂಗ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನೋಡೋಣ. ಬ್ಲೀಡಿಂಗ್ ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ. ಫಸ್ಟ್, ಎಲಿವೇಟ್ ದಿ ವೂಂಡೆಡ್ ಆರ್ಮ್ ಆರ್ ಲೆಗ್. ಸೊ ಕೈ ಅಥವಾ ಕಾಲಿಗೆ ಇಂಜುರಿ ಆಗಿದೆ, ಓಪನ್ ವೂಂಡ್ ಇದೆ, ಅಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಆ ಪಾರ್ಟನ್ನು ನಾವು ಎಲಿವೇಟ್ ಮಾಡಬೇಕು ಅಬೌವ್ ದಿ ಲೆವೆಲ್ ಆಫ್ ಹರ್ಟ್ಗಿಂತ ಜಾಸ್ತಿ, ಅಂದರೆ ಹರ್ಟ್ ಲೆವೆಲ್ಗಿಂತ ಜಾಸ್ತಿ ನಾವು ಎಲಿವೇಟ್ ಮಾಡಿದಾಗ ಏನಾಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ, ಜಾಸ್ತಿ ಬ್ಲೀಡಿಂಗ್ ಆಗೋದಿಲ್ಲ. ನೆಕ್ಸ್ಟ್, ಅಪ್ಲೈ ಡೈರೆಕ್ಟ್ ಪ್ರೆಷರ್. ಹೌದು ಸರ್, ಇಲ್ಲಿ ನಾವು ಏನು ಮಾಡಬೇಕು, ಅಪ್ಲೈ ಡೈರೆಕ್ಟ್ ಪ್ರೆಷರ್ ಅಂದರೆ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂದರೆ ಡೈರೆಕ್ಟ್ ಪ್ರೆಷರಿಂದ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು. ಹೇಗೆ ಅಂತ ನೋಡೋಣ. ಓಕೆ, ಯೂಸ್ ಕ್ಲೀನ್ ಕ್ಲೋತ್. ಸೊ ನಿಮ್ಮ ಹತ್ರ ಕ್ಲೀನ್ ಕ್ಲೋತ್ ಇದ್ದರೆ ಅಥವಾ ಸ್ಟೆರೈಲ್ ಡ್ರೆಸ್ಸಿಂಗ್ ಇದ್ದರೆ, ನಿಮ್ಮ ಹತ್ರ ಕ್ಲೀನ್ ಕ್ಲೋತ್ನೂ ಇರ್ಬೋದು ಅಥವಾ ಸ್ಟೆರೈಲ್ ಡ್ರೆಸ್ಸಿಂಗ್ನೂ ಇರ್ಬೋದು. ಈವನ್ ಯುವರ್ ಹ್ಯಾಂಡ್ಸ್. ಸೊ ನಿಮ್ಮ ಹತ್ರ ಯಾವುದೇ ಮಟೀರಿಯಲ್ ಇಲ್ಲ ಅಂದರೆ ಸೊ ನೀವು ಆವಾಗ ನಿಮ್ಮ ಹ್ಯಾಂಡ್ಸನ್ನು ಯೂಸ್ ಮಾಡ್ಬೋದು. ಇಫ್ ನೋ ಮಟೀರಿಯಲ್ಸ್ ಆರ್ ಅವೈಲೇಬಲ್. ಸೊ ಅಲ್ಲಿ ಯಾವುದೂ ಮಟೀರಿಯಲ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಹ್ಯಾಂಡನ್ನು ಯೂಸ್ ಮಾಡ್ಬೋದು. ಟು ಪುಟ್ ಡೈರೆಕ್ಟ್ ಪ್ರೆಷರ್ ಆನ್ ದಿ ವೂಂಡ್. ಟು ಅಪ್ಲೈ ಫರ್ಮ್ ಅಂದರೆ ಸೊ ಏನಂತ ಹೇಳ್ಬೋದು ನಾವು, ಸಾಫ್ಟಾಗಿ ಅದನ್ನ ಮೇಲೆ ಪ್ರೆಷರ್ ಇಡಬೇಕು, ಕಂಟಿನ್ಯೂವಸ್ ಪ್ರೆಷರ್ ಇಡಬೇಕು. ಡೈರೆಕ್ಟ್ಲಿ ಆನ್ ದಿ ವೂಂಡ್, ಕಂಟಿನ್ಯೂವಸ್ ಫರ್ಮ್ ಡೈರೆಕ್ಟ್ ಪ್ರೆಷರ್ ಆನ್ ದಿ ವೂಂಡ್ ಮೇಲೆ ನಾವು ಡೈರೆಕ್ಟ್ ಪ್ರೆಷರ್ ಇಡ್ತೀವಿ. ಓಕೆ, ದಿಸ್ ಹೆಲ್ಪ್ಸ್ ಟು ಸ್ಟಾಪ್ ಆರ್ ಸ್ಲೋ ಡೌನ್ ದಿ ಬ್ಲೀಡಿಂಗ್. ಸೊ ಈ ನಾವು ಪ್ರೆಷರ್ ಕೊಡ್ತೀವಲ್ಲ, ಡೈರೆಕ್ಟ್ ಪ್ರೆಷರ್ ಮಾಡಿದರೆ ಬ್ಲೀಡಿಂಗ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗ್ಬೋದು, ಜಾಸ್ತಿ ಬ್ಲೀಡಿಂಗ್ ಆಗೋದಿಲ್ಲ. ನೆಕ್ಸ್ಟ್, ಇಂಡೈರೆಕ್ಟ್ ಪ್ರೆಷರ್ ಕೂಡ ನಾವು ಕೊಡ್ಬೋದು. ಇಂಡೈರೆಕ್ಟ್ ಪ್ರೆಷರ್ ಅಂದರೆ ಹೇಗೆ ಸರ್ ಅಂತ ಕೇಳಿದಾಗ, ಡೈರೆಕ್ಟ್ ಅಂದರೆ ವೂಂಡ್ ಮೇಲೆ ನಾವು ಪ್ರೆಷರ್ ಕೊಡ್ತೀವಿ. ಓಕೆ, ವೆನ್ ಡೈರೆಕ್ಟ್ ಪ್ರೆಷರ್ ಈಸ್ ನಾಟ್ ಪಾಸಿಬಲ್ ಟು ಅಪ್ಲೈ. ಓಕೆ, ಸೊ ಡೈರೆಕ್ಟ್ ಪ್ರೆಷರ್ ಪಾಸಿಬಲ್ ಇಲ್ಲ ಸರ್ ಅಪ್ಲೈ ಮಾಡೋಕ್ಕೆ, ಆವಾಗ ನಾವು ಏನು ಮಾಡ್ಬೋದು, ದೆನ್ ಇಂಡೈರೆಕ್ಟ್ ಪ್ರೆಷರ್ ಮೇ ಬಿ ಅಪ್ಲೈಡ್ ಟು ಪ್ರೆಷರ್ ಪಾಯಿಂಟ್. ಓಕೆ, ಸೊ ಡೈರೆಕ್ಟ್ ಪ್ರೆಷರ್ ನಾವು ಹಾಕದೇ ಇರುವಾಗ ನಾವು ಇಂಡೈರೆಕ್ಟ್ ಪ್ರೆಷರ್ ಹಾಕ್ಬೋದು. ಹೇಗೆ ಅಂತ ನೋಡೋಣ. ಪ್ರೆಷರ್ ಪಾಯಿಂಟ್ಗೆ ನಾವು ಇಂಡೈರೆಕ್ಟ್ ಪ್ರೆಷರ್ ಹಾಕಬೇಕು. ಓಕೆ, ವೇರ್ ದಿ ಮೇನ್ ಆರ್ಟ್ರಿ ರನ್ಸ್ ಕ್ಲೋಸ್ ಟು ದಿ ಬೋನ್. ಅಂದರೆ ಸೊ ಇಂಜುರಿ ಆಗಿದೆ ಸರ್, ಆ ಇಂಜುರಿ ಆಗಿದೆ, ಅದ್ರ ಹತ್ರ ಯಾವ್ದು ಆರ್ಟ್ರಿ ಇದೆ. ಓಕೆ, ಸೊ ಆ ಪ್ಲೇಸಲ್ಲಿ ಯಾವ ಆರ್ಟ್ರಿಗೆ ಬ್ಲಡ್ ಬರುತ್ತೆ ಅಲ್ಲ, ಸೊ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಂಡಾಗ, ಸೊ ಇಲ್ಲಿ ಸ್ಕಾಲ್ಪ್ ಇದೆ ಅಂತ ಅಂದ್ಕೊಳ್ಳಿ, ಸ್ಕಾಲ್ಪಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ. ಓಕೆ, ಸೊ ಯಾವುದೇ ಒಂದು ಕಾರಣದಿಂದ ನಾವು ಡೈರೆಕ್ಟ್ ಪ್ರೆಷರ್ ಹಾಕೋಕ್ಕಾಗೋದಿಲ್ಲ. ಸೊ ಆವಾಗ ನಾವು ಏನು ಮಾಡ್ಬೋದು, ಸೊ ಇಲ್ಲಿ ಒಂದು ಆರ್ಟ್ರಿ ರನ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಆರ್ಟ್ರಿ ರನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬಿಟ್ಟಿರ್ಬೋದು. ಓಕೆ, ರೆಡ್ ಕಲರ್ ಇದೆಯಲ್ಲ. ಓಕೆ, ಸೊ ಇದೇನಿದೆ, ಆರ್ಟ್ರಿ ರನ್ ಆಗ್ತಾ ಇದೆಯಲ್ಲ. ಸೊ ಈ ಪ್ಲೇಸಲ್ಲಿ ನಾವು ಪ್ರೆಷರ್ ಹಾಕಬೇಕು. ಆ ಆರ್ಟ್ರಿ ಮೇಲೆ ಪ್ರೆಷರ್ ಹಾಕಿದಾಗ ಆ ಆರ್ಟ್ರಿ ಏನು ಮಾಡುತ್ತೆ, ನಮ್ಮ ಸ್ಕಾಲ್ಪ್ ತನಕ ಬ್ಲಡ್ ತಗೊಂಡು ಹೋಗೋದಿಲ್ಲ. ಓಕೆ, ಓನ್ಲಿ ಸ್ಕಾಲ್ಪ್ ತನಕ ಬ್ಲಡ್ ತಗೊಂಡು ಹೋಗೋದಿಲ್ಲ, ಆವಾಗ ಅಲ್ಲಿ ಬ್ಲೀಡಿಂಗ್ ಕಡಿಮೆ ಆಗಬಹುದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ ಏನೇನಿದೆ ಅಂತ. ಸೊ ಆರ್ಟ್ರಿ ರನ್
ಕ್ಲೋಸ್ ಟು ದಿ ಬೋನ್ ಇಟ್ ಮಸ್ಟ್ ನಾಟ್ ಬಿ ಅಪ್ಲೈಡ್ ಮೋರ್ ದೆನ್ 10 ಮಿನಿಟ್ಸ್. ಹೌದು, 10 ಮಿನಿಟ್ಗಿಂತ ಜಾಸ್ತಿ ನಾವು ಇಂಡೈರೆಕ್ಟ್ ಪ್ರೆಷರ್ ಅಪ್ಲೈ ಮಾಡ್ಬೋದು. ಯಾಕಂದರೆ ಮತ್ತಲ್ಲಿ ನೆಕ್ರೋಸಿಸ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಲ್ಲಿ ಫರ್ದರ್ ಇಂಜುರಿ ಆಗ್ಬೋದು. ಅದಕ್ಕೋಸ್ಕರ ನಾವು 10 ಮಿನಿಟ್ಸ್ಗಿಂತ ಜಾಸ್ತಿ ಇಂಡೈರೆಕ್ಟ್ ಪ್ರೆಷರ್ ಹಾಕಬಾರ್ದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಫಾರ್ ಅ ವೂಂಡ್ ಆಫ್ ದಿ ಸ್ಕಾಲ್ಪ್ ಕಂಪ್ರೆಸ್ ದಿ ಟೆಂಪೊರಲ್ ಆರ್ಟ್ರಿ. ಸೊ ನಾವು ಜಸ್ಟ್ ಇವಾಗ ನೋಡಿದ್ದೀವಿ. ಸೊ ಸ್ಕಾಲ್ಪ್ ಇಂಜುರಿ ಇದೆ ಸರ್. ಓಕೆ, ಸೊ ಸ್ಕಾಲ್ಪ್ ಇಂಜುರಿ ಇದೆ, ಇಲ್ಲಿ ನಮಗೆ ಇಂಜುರಿ ಇದೆ. ಸೊ ನಾವು ಆವಾಗ ಎಲ್ಲಿ ಹಾಕ್ತೀವಿ? ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಟೆಂಪೊರಲ್ ಆರ್ಟ್ರಿ. ಓಕೆ, ಸೊ ನಮಗಿಲ್ಲಿ ಕಾಣಿಸ್ತಾ ಇದೆ ಟೆಂಪೊರಲ್ ಆರ್ಟ್ರಿ ಇದೆ ಸರ್. ಸೊ ಟೆಂಪೊರಲ್ ಆರ್ಟ್ರಿ ಇಲ್ಲಿದೆಯಲ್ಲ, ಆ ಪ್ಲೇಸಲ್ಲಿ ನಾವು ಏನು ಮಾಡ್ತೀವಿ? ಪ್ರೆಷರ್ ಅಪ್ಲೈ ಮಾಡ್ತೀವಿ. ಪ್ರೆಷರ್ ಅಪ್ಲೈ ಮಾಡಿದಾಗ ಬ್ಲಡ್ಸ್ ಜಾಸ್ತಿ ತೊಗೊಂಡು ಹೋಗೋದಿಲ್ಲ, ಜಾಸ್ತಿ ಬ್ಲೀಡಿಂಗ್ ಕೂಡ ಆಗೋದು ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ನೋಡಿದಾಗ, ಸೊ ಇನ್ನೊಂದು ಎಕ್ಸಾಂಪಲ್ ನಾವು ಏನು ತೊಗೋಬೋದು? ಫಾರ್ ಬ್ಲೀಡಿಂಗ್ ಓವರ್ ದಿ ಲೋವರ್ ಫೇಸಲ್ಲಿ ಬ್ಲೀಡಿಂಗ್ ಆಗ್ತಾಯಿದೆ. ಬಿಲೋ ದಿ ಐಸ್, ಕಣ್ಣಿನ ಕೆಳಗಡೆ ಬ್ಲೀಡಿಂಗ್ ಆಗ್ತಾಯಿದೆ. ಅಪ್ಲೈ ಪ್ರೆಷರ್ ಟು ದಿ ಫೇಶಿಯಲ್ ಆರ್ಟ್ರಿ ಅಲಾಂಗ್ ವಿತ್ ದಿ ಲೋವರ್ ಬಾರ್ಡರ್ ಆಫ್ ದಿ ಮ್ಯಾಂಡಿಬಲ್. ಸೊ ನಾವಿಲ್ಲಿ ನೋಡಿದಾಗ, ಸೊ ಫೇಶಿಯಲ್ ಆರ್ಟ್ರಿ ಇದೆ ಸರ್, ನಮಗೆ ಬ್ಲೀಡಿಂಗ್ ಆಗ್ತಾಯಿದೆ. ಎಲ್ಲಿ ಬ್ಲೀಡಿಂಗ್ ಆಗ್ತಾಯಿದೆ? ನಮಗೆ ಲೋವರ್ ಫೇಸಲ್ಲಿ ಅಂದರೆ ಬಿಲೋ ದಿ ಐಸ್. ಸೊ ಇದು ನಮ್ಮ ಕಣ್ಣಿದೆ. ಓಕೆ, ಸೊ ಬಿಲೋ ದಿ ಐಸ್ ಅಂದರೆ ಸೊ ನಮ್ಮ ನೋಸ್ ಹತ್ರ ಅಥವಾ ಇಲ್ಲೆಲ್ಲೋ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಾವು ಯಾವ ಪ್ಲೇಸಲ್ಲಿ ನಾವು ಕಂಪ್ರೆಸ್ ಮಾಡಬೇಕು ಅಂದರೆ ಫೇಶಿಯಲ್ ಆರ್ಟ್ರಿ ಇದೆಲ್ಲ. ಓಕೆ, ಸೊ ಈ ಪ್ಲೇಸಲ್ಲಿ ನಾವು ಇಂಡೈರೆಕ್ಟ್ ಪ್ರೆಷರ್ ಕೊಡಬೇಕು. ಓಕೆ, ಫೇಶಿಯಲ್ ಆರ್ಟ್ರಿ ಬರ್ತಾ ಇದೆಯಲ್ಲ, ಅಲ್ಲಿ ನಾವು ಏನು ಮಾಡಬೇಕು? ಇಂಡೈರೆಕ್ಟ್ ಪ್ರೆಷರ್ ಕೊಟ್ಟರೆ ಬ್ಲೀಡಿಂಗ್ ಕಡಿಮೆ ಆಗ್ಬೋದು. 10 ಮಿನಿಟ್ಗಿಂತ ಕಡಿಮೆ ಕೊಡಬೇಕು. ಫಾರ್ ನೆಕ್ ವೂಂಡ್, ಓಕೆ, ನೆಕ್ ಹತ್ರ ವೂಂಡ್ ಇದೆ. ಕಂಪ್ರೆಸ್ ದಿ ವೂಂಡ್ ಸೈಟ್. ಸೊ ನಾವೇನು ಮಾಡಬೇಕು? ವೂಂಡ್ ಸೈಟನ್ನು ಕಂಪ್ರೆಸ್ ಮಾಡಬೇಕು. ಡೂ ನಾಟ್ ಕಂಪ್ರೆಸ್ ದಿ ಕ್ಯಾರೋಟಿಡ್ ಆರ್ಟ್ರಿ. ಹೌದು ಸರ್. ಓಕೆ, ಸೊ ನೆಕ್ ಹತ್ರ ನಿಮಗೆ ಇಂಜುರಿ ಕಾಣಿಸಿದ್ರೆ, ವೂಂಡ್ ಇದ್ದರೆ, ನಾವು ಕ್ಯಾರೋಟಿಡ್ ಆರ್ಟ್ರಿ ಇದೆಲ್ಲ, ಕ್ಯಾರೋಟಿಡ್ ಆರ್ಟ್ರಿಯನ್ನು ನಾವು ಕಂಪ್ರೆಸ್ ಮಾಡ್ಬೋದು. ಅದ್ರ ಮೇಲೆ ಪ್ರೆಷರ್ ಹಾಕಬಾರ್ದು. ಓಕೆ, ಆ್ಯಸ್ ದಿಸ್ ಕುಡ್ ಕಾಸ್ ಆಫ್ ಸ್ಟ್ರೋಕ್. ಇದು ಸ್ಟ್ರೋಕ್ ಕೂಡ ಆಗ್ಬೋದು. ಸ್ಟ್ರೋಕ್ ಅಂದರೆ ಸೊ ನಮ್ಮ ಬ್ರೇನ್ ಇದೆಯಲ್ಲ, ಬ್ರೇನ್ ಟಿಶ್ಯೂಗಳಿಗೆ ಜಾಸ್ತಿ ಆಕ್ಸಿಜನ್ ಹೋಗೋದಿಲ್ಲ. ಕಡಿಮೆ ಆಕ್ಸಿಜನ್ ಹೋಗಿ ನಮ್ಮ ಬ್ರೇನ್ ಸೆಲ್ಸ್ಗಳು ಡೆತ್ ಆಗಬಹುದು. ಅದಕ್ಕೋಸ್ಕರ ನಾವು ಕೆರೋಟಿಡ್ ಆರ್ಟ್ರಿಯನ್ನು ಯಾವಾಗಲೂ ಕಂಪ್ರೆಸ್ ಮಾಡಬಾರ್ದು. ನೆಕ್ಸ್ಟ್, ಸೊ ನಾವು ಬ್ಲೀಡಿಂಗ್ ಹೀಗೆ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಬ್ಲೀಡಿಂಗ್ ಕಂಟ್ರೋಲ್ ಮಾಡಿದ ಮೇಲೆ ನಾವು ಏನು ಮಾಡಬೇಕು? ಪ್ರಿವೆನ್ಷನ್ ಆಫ್ ಇನ್ಫೆಕ್ಷನ್. ಓಕೆ, ಪ್ರಿವೆನ್ಷನ್ ಆಫ್ ವೂಂಡ್ ಇನ್ಫೆಕ್ಷನನ್ನು ಆಗಿಡಬಾರ್ದು. ಸೊ ಹೇಗೆ ನಾವು ಅದನ್ನು ಪ್ರಿವೆಂಟ್ ಮಾಡ್ತೀವಿ? ಅಪ್ಲೈ ದಿ ಡ್ರೆಸ್ಸಿಂಗ್ ಮಾಡಿ ನಾವು ಅಪ್ಲೈ ಮಾಡಿ ನಾವು ಅಲ್ಲಿ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು. ಇಫ್ ಪಾಸಿಬಲ್ ವಾಶ್ ಯುವರ್ ಹ್ಯಾಂಡ್ಸ್ ಕೇರ್ಫುಲ್ಲಿ. ಹೌದು ಸರ್. ಸೊ ನಾವು ಹ್ಯಾಂಡ್ ವಾಶ್ ಮಾಡಬೇಕು. ವಾಶ್ ಆಫ್ ದಿ ಸ್ಕಿನ್ ಅರೌಂಡ್ ದಿ ವೂಂಡ್ ವಿತ್ ಸೋಪ್ ಆ್ಯಂಡ್ ವಾಟರ್. ಸೊ ಅರೌಂಡ್ ದಿ ವೂಂಡ್, ಸೊ ವೂಂಡ್ ಇದೆಲ್ಲ ಅದರ ಸುತ್ತಮುತ್ತಲು ನಾವು ಏನು ಮಾಡ್ತೀವಿ? ವೂಂಡ್ ಕ್ಲೀನ್ ಮಾಡ್ತೀವಿ ಸೋಪ್ ಆ್ಯಂಡ್ ವಾಟರಿಂದ. ಓಕೆ, ನೆಕ್ಸ್ಟ್, ವೈಲ್ ಅಪ್ಲೈಯಿಂಗ್ ಡ್ರೆಸ್ಸಿಂಗ್. ಸೊ ನಾವು ಡ್ರೆಸ್ಸಿಂಗ್ ಅಪ್ಲೈ ಮಾಡೋ ಟೈಮ್ ಏನು ಮಾಡಬೇಕು? ಡು ನಾಟ್ ಬ್ರೀದ್ ಆರ್ ಟಾಕ್ ಆರ್ ಕಫ್ ಆರ್ ಸ್ನೀಸ್ ಇಂಟು ಆರ್ ಓವರ್ ದಿ ವೂಂಡ್. ಸೊ ವೂಂಡ್ ಇದೆ ಸರ್, ಆ ಪ್ಲೇಸಲ್ಲಿ ನಾವು ಮುಖ ಇಟ್ಟು ಮಾತಾಡಬಾರ್ದು, ಸ್ನೀಸ್ ಮಾಡಬಾರ್ದು, ಬ್ರೀದ್ ಕೂಡ ಮಾಡಬಾರ್ದು, ಕಫ್ ಮಾಡಬಾರ್ದು. ಏಕೆಂದರೆ ಸೊ ನಮ್ಮ ಮೌತಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏರ್ ಡ್ರಾಪ್ಲೆಟ್ಸ್ನಿಂದ ಹೋಗಿ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಏನು ಹೋಗ್ತವೆ? ನಮ್ಮ ವೂಂಡ್ ಒಳಗಡೆ ಎಂಟರ್ ಆಗ್ತವೆ. ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಬೇಕಂದ್ರೂ ವೂಂಡ್ ಮೇಲೆ ನಾವು ಮಾತಾಡಬಾರ್ದು. ಓಕೆ, ನೆಕ್ಸ್ಟ್, ಕವರ್ ದಿ ವೂಂಡ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ವಿತ್ ಸ್ಟೆರೈಲ್ ಆರ್ ಕ್ಲೀನ್ ಡ್ರೆಸ್ಸಿಂಗ್. ಹೌದು ಸರ್, ಆ ವೂಂಡನ್ನು ನಾವು ಎಷ್ಟು ಫಾಸ್ಟಾಗಿ ನಾವು ಕ್ಲೋಸ್ ಮಾಡ್ತೀವಿ, ಕವರ್ ಮಾಡ್ತೀವಿ, ಅಷ್ಟು ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಅಷ್ಟು ಇನ್ಫೆಕ್ಷನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ಫೆಕ್ಷನ್ ಜಾಸ್ತಿ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಆಫ್ಟರ್ ಬ್ಯಾಂಡೇಜಿಂಗ್ ಕೀಪ್ ದಿ ಇಂಜ್ಯೂರ್ಡ್ ಪಾರ್ಟ್ ಇನ್ ಅ ಪೊಸಿಷನ್ ಆಫ್ ಕಂಫರ್ಟ್. ಹೌದು ಸರ್, ಬ್ಯಾಂಡೇಜ್ ಆಗಿದ ಮೇಲೆ ನಾವು ಕಂಫರ್ಟೇಬಲ್ ಪೊಸಿಷನಲ್ಲಿ ಆ ಪರ್ಸನ್ ಹ್ಯಾಂಡ್ ಅಥವಾ ಲೆಗ್ ಇಡ್ತೀವಿ. ಓಕೆ, ನೆಕ್ಸ್ಟ್, ಮಾನಿಟರ್ ಫಾರ್ ಸೈನ್ಸ್ ಆಫ್ ಶಾಕ್. ಓಕೆ, ಸೊ ಇಲ್ಲಿ ಶಾಕ್ ಆಗ್ತಾ ಇದೆ ಏನೋ ನಾವು ನೋಡಬೇಕು. ಓಕೆ, ಶಾಕ್ ಅಂದರೆ ಸೊ ಯಾವುದೇ ಒಂದು ಬಾಡಿ ಪಾರ್ಟಿಗೆ ಸರಿಯಾಗಿ ಬ್ಲಡ್ ಸಪ್ಲೈ ಇದೆನಾ ಅಥವಾ ಇಲ್ಲನಾ ಅಂತ ಸೈನ್ ಆ್ಯಂಡ್ ಸಿಮ್ಟಮ್ಸ್ ನಮಗೇನಾದರೂ ಕಾಣಿಸಿದರೆ ಅದನ್ನು ನಾವು ಮಾನಿಟರ್ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಕ್ವಶನ್ ಕಂಪ್ಲೀಟ್ ಆಯಿತು. ಓಕೆ, ಸೊ 5 ಮಾರ್ಕ್ಸಲ್ಲಿ ಥರ್ಡ್ ಕ್ವಶನ್ ಯಾವುದಿದೆ ಅಂತ ನಾವು ನೋಡಿದಾಗ, ಸೊ ನೋಡೋಣ ಏನು ಕ್ವಶನ್ ಇದೆ ಅಂತ. ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ನರ್ಸಿಂಗ್ ಕೇರ್ ಪ್ಲ್ಯಾನ್? ಪರ್ಪಸ್ ಏನಿದೆ ನರ್ಸಿಂಗ್ ಕೇರ್ ಪ್ಲ್ಯಾನ್? ಯಾಕೆ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ರೈಟ್ ದಿ ನರ್ಸಿಂಗ್ ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ವಿತ್ ಒನ್ ಎಕ್ಸಾಂಪಲ್. ಹೌದು ಸರ್, ಮತ್ತು ಒಂದು ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್
ತಗೊಂಡು ನಾವು ಕೇರ್ ಪ್ಲ್ಯಾನ್ ಬರಿಬೇಕು. ಒಂದು ಕೇರ್ ಪ್ಲ್ಯಾನ್ ಬರಿಬೇಕು ನಾವು ವಿತ್ ಎಕ್ಸಾಂಪಲ್ ಫಾರ್ಮ್ಯಾಟ್ ಬರಿಬೇಕು. ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ನಾವು ಬರಿಬೇಕು. ಓಕೆ, ಸೊ ಫಸ್ಟ್ ನಾವು ಪರ್ಪಸ್ ಆಫ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಏನೇನು ಪರ್ಪಸ್ ಇದೆ, ಯಾಕೆ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ ಮಾಡ್ತೀವಿ ಅಂತ ನೋಡಿದಾಗ ಫಸ್ಟ್ ಎನ್ಶ್ಯೂರ್ ಇಂಡಿವಿಜುವಲೈಸ್ಡ್ ಕೇರ್. ಹೌದು ಸರ್, ಇಂಡಿವಿಜುವಲೈಸ್ಡ್ ಕೇರ್ ಕೊಡ್ತೀವಿ ಅಂದರೆ ಪ್ರತಿಯೊಂದು ಪೇಷಂಟಿಗೂ ನಾವು ಬೇರೆ ಬೇರೆ ಕೇರ್ ಕೊಡ್ತೀವಿ, ಎಲ್ಲರಿಗೆ ಸೇಮ್ ಕೇರ್ ಕೊಡೋದಿಲ್ಲ. ಎಕ್ಸಾಂಪಲ್ ತೊಗೊಳ್ಳೋಣ, ಒಂದು ಪೇಷಂಟ್ ಇದೆ, ಫ್ರ್ಯಾಕ್ಚರ್ ಪೇಷಂಟ್ ಇದೆ, ಇನ್ನೊಂದಿದೆ ಅಸ್ತಮಾ ಪೇಷಂಟ್ ಇದೆ. ಓಕೆ, ಸೊ ಒಬ್ಬನು ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರು ಅಸ್ತಮಾ ಆಗಿದೆ. ಸೊ ಇಬ್ಬರಿಗೆ ನಾವು ಸೇಮ್ ಕೇರ್ ಕೊಡೋದಿಲ್ಲ, ಡಿಫ್ರೆಂಟ್ ಕೇರ್ ಕೊಡಬೇಕಾಗುತ್ತೆ. ಓಕೆ, ಸೊ ಒಂದು ಪೇಷಂಟಿಗೆ ನಾವು ಆಕ್ಸಿಜನ್, ಅಸ್ತಮಾ ಇರುತ್ತೆ ಅಲ್ಲ, ಅವರಿಗೆ ಆಕ್ಸಿಜನ್ ಕೊಡಬೇಕಾಗುತ್ತೆ. ಸೊ ಇನ್ನೊಬ್ಬರು ಫ್ರ್ಯಾಕ್ಚರ್ ಇದೆ ಸರ್, ಅವ್ರಿಗೆ ಏನಿರುತ್ತೆ, ಜಾಸ್ತಿ ಪೇನ್ ಇರುತ್ತೆ. ಸೊ ಪೇನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂದರೆ ಇಂಡಿವಿಜುವಲೈಸ್ಡ್ ಕೇರ್, ಡಿಫ್ರೆಂಟ್ ಕೇರ್ ಕೊಡ್ತೀವಿ. ನೆಕ್ಸ್ಟ್ ಪ್ರೊವೈಡಿಂಗ್ ಕ್ಲಿಯರ್ ಡೈರೆಕ್ಷನ್ ಫಾರ್ ಕೇರ್. ಹೌದು ಸರ್, ಸೊ ನರ್ಸಿಂಗ್ ಕೇರ್ ಪ್ಲ್ಯಾನ್, ಸೊ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಪ್ಲ್ಯಾನ್ ಮಾಡಿ ಕೇರ್ ಕೊಡ್ತೀವಿ. ಅಂದರೆ ಆ ಪ್ಲ್ಯಾನ್ ಮಾಡೋದಕ್ಕೋಸ್ಕರ ನಮಗೆ ಡೈರೆಕ್ಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪ್ರಮೋಟಿಂಗ್ ಕಂಟಿನ್ಯೂಟಿ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಮಾಂಗ್ ದಿ ಹೆಲ್ತ್ ಕೇರ್ ಟೀಮ್. ಹೌದು ಸರ್, ಸೊ ನಾವು ಕಂಟಿನ್ಯೂಟಿ ಆಫ್ ಕೇರ್ ಅಂದರೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ನಾವು ಹೇಗೆ ಮಾಡ್ತೀವಿ, ಸೊ ಯಾವಾಗ ಪೇಷಂಟ್ ಅಡ್ಮಿಟ್ ಆಗುತ್ತೆ, ಅಡ್ಮಿಟ್ ಆಗಿಂದ ಪೂರ ಡಿಸ್ಚಾರ್ಜ್ ಆಗೋ ತನಕ ನಾವು ಏನು ಮಾಡ್ತೀವಿ, ನರ್ಸಿಂಗ್ ಕೇರ್ ಪ್ಲ್ಯಾನ್ ಕೊಡ್ತಾನೇ ಇರ್ತೀವಿ. ಅಂದರೆ ಕಂಟಿನ್ಯೂಟಿ ಆಫ್ ಕೇರ್ ಇದೆ ಸರ್, ಕಂಟಿನ್ಯೂ ನಾವು ಮಾಡ್ತಾಯಿದ್ದೀವಿ. ಮತ್ತು ಕಮ್ಯುನಿಕೇಷನ್ ಕೂಡ ಆಗ್ತಾಯಿದೆ, ಒಂದು ನರ್ಸ್ ಮತ್ತು ಇನ್ನೊಂದು ನರ್ಸ್ ಮತ್ತು ಪೇಷಂಟ್ ನಡುವೆ ಏನಾಗ್ತಾಯಿದೆ, ಕಮ್ಯುನಿಕೇಷನ್ ಆಗ್ತಾಯಿದೆ. ಸೊ ಪೇಷಂಟ್ಗೆ ನಾವು ಕೇಳ್ತಾ ಇದ್ದೀವಿ ಏನು ಪ್ರಾಬ್ಲಮ್ ಇದೆ, ಅವನು ಹೇಳ್ತಾ ಇದ್ದಾನೆ. ಓಕೆ, ಶಿಫ್ಟ್ ಚೇಂಜ್ ಆಗೋ ಟೈಮ್ ನಾವು ಬೇರೆ ನರ್ಸಸ್ಗಳಿಗೆ ಕೂಡ ಹೇಳ್ತಾ ಇದ್ದೀವಿ, ಇದು ನಾವು ಕೇರ್ ಪ್ಲ್ಯಾನ್ ಕೊಟ್ಟಿದ್ದೀವಿ, ಇದು ಕೊಟ್ಟಿಲ್ಲ ಅಂತ. ಓಕೆ, ನೆಕ್ಸ್ಟ್ ಇಂಪ್ರೂವಿಂಗ್ ಪೇಷಂಟ್ ಔಟ್ಕಮ್ಸ್. ಹೌದು ಸರ್, ನಾವು ಕೇರ್ ಪ್ಲ್ಯಾನ್ ಅಂದರೆ ಸೊ ಫುಲ್ಲಿ ಕ್ರಿಟಿಕಲ್ ಥಿಂಕ್ ಮಾಡಿ ನಾವು ಫುಲ್ ಪ್ಲ್ಯಾನ್ ಮಾಡಿ ನಾವು ಕೇರ್ ಕೊಟ್ಟಾಗ ಪೇಷಂಟ್ ಔಟ್ಕಮ್ ಸರಿಯಾಗಿ ಬರ್ಬೋದು, ಪೇಷಂಟ್ ಔಟ್ಕಮ್ ಇಂಪ್ರೂವ್ ಆಗ್ಬೋದು. ನೆಕ್ಸ್ಟ್ ಎನ್ಕರೇಜಿಂಗ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಹೌದು ಸರ್, ಯಾವಾಗಲೂ ನಾವು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸೇ ಮಾಡಬೇಕು. ಅಂದರೆ ಯಾವ ಕೇರ್ ಕೊಡಬೇಕು ಅದರದ್ದು ಸೈಂಟಿಫಿಕಲಿ ಪ್ರೂವನ್ ಇದೆ. ಓಕೆ, ಎವಿಡೆನ್ಸ್ ಇದೆ. ಸೊ ಅದರ ನಮಗೇನಿದೆ, ಎವಿಡೆನ್ಸ್ ಇದೆ. ಸೊ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ನಾವು ಕೊಡಬೇಕು. ನೆಕ್ಸ್ಟ್ ಫೆಸಿಲಿಟೇಟಿಂಗ್ ಆನ್ಗೋಯಿಂಗ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಕೇರ್. ಅಂದರೆ ಸೊ ಕೇರ್ ಪ್ಲ್ಯಾನ್ ಮಾಡೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಲಾಸ್ಟ್ ಸ್ಟೆಪ್ ಆಫ್ ಕೇರ್ ಪ್ಲ್ಯಾನ್ ನಾವು ಏನು ಮಾಡ್ತೀವಿ, ಇವ್ಯಾಲ್ಯೂಯೇಷನ್. ಅಂದರೆ ನಾವು ಇಷ್ಟೊತ್ತು ಕೊಟ್ಟಿರೋ ಕೇರ್ ಹೆಲ್ಪ್ಫುಲ್ ಇದೆನಾ ಅಥವಾ ಇಲ್ಲನಾ, ಅಥವಾ ಅದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕಾ, ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ನಾವು ಇದರಲ್ಲಿ ನೋಡ್ತೀವಿ. ಓಕೆ, ಸೊ ಪರ್ಪಸಸ್ ಆಫ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ನೀವು ಬರಿಬೋದು. ಓಕೆ, ಸೊ ನಾವು ನೆಕ್ಸ್ಟ್ ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ಬರಿಬೇಕು ವಿತ್ ಎಕ್ಸಾಂಪಲ್. ಓಕೆ, ಸೊ ನರ್ಸಿಂಗ್ ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ನಾವು ಹೇಗೆ ಬರಿತೀವಿ, ಅದಕ್ಕಿಂತ ಮೊದಲು ನಾವು ಏನು ನೋಡಬೇಕು, ಕಾಂಪೋನೆಂಟ್ಸ್ ಆಫ್ ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಥವಾ ಕಾಂಪೋನೆಂಟ್ಸ್ ಆಫ್ ನರ್ಸಿಂಗ್ ಪ್ರೊಸೆಸ್ ಅಂತ ಕೂಡ ಹೇಳ್ಬೋದು. ಕಾಂಪೋನೆಂಟ್ಸ್ ಏನು ಬರ್ತವೆ, ಅಸೆಸ್ಮೆಂಟ್. ಓಕೆ, ಅಸೆಸ್ಮೆಂಟ್ ಬರುತ್ತೆ. ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್. ಓಕೆ, ಸೆಕೆಂಡ್ ಒನ್ ಏನಿದೆ, ನರ್ಸಿಂಗ್ ಡಯಾಗ್ನೋಸಿಸ್. ಥರ್ಡ್ ಕಾಂಪೋನೆಂಟ್ ಅಥವಾ ಥರ್ಡ್ ಸ್ಟೆಪ್ ಏನಿದೆ ಅಂದರೆ ಪ್ಲ್ಯಾನಿಂಗ್. ಓಕೆ, ಫೋರ್ತ್ ಸ್ಟೆಪ್ ಏನಿದೆ ಅಂದರೆ ಇಂಪ್ಲಿಮೆಂಟೇಷನ್. ಫಿಫ್ತ್ ಸ್ಟೆಪ್ ಏನಿದೆ ಅಂದರೆ ಇವ್ಯಾಲ್ಯೂಯೇಷನ್. ಸೊ ಓಕೆ, ನಾವು ಫಾರ್ಮ್ಯಾಟ್ ಬರಿತೀವಿ, ಆ ಫಾರ್ಮ್ಯಾಟಲ್ಲಿ ನಮಗೆ ಇಷ್ಟು ಏನಂತೀವಿ ಸ್ಟೆಪ್ಸ್ಗಳು ನಾವು ಅದರಲ್ಲಿ ಹಾಕಬೇಕು. ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ ತೊಗೊಂಡಾಗ ಇಲ್ಲಿ ನಾವು ಫಾರ್ಮ್ಯಾಟ್ ನೋಡ್ತಾ ಇದ್ದೀವಿ. ಅದರೊಳಗಡೆ ಫಸ್ಟ್ ಏನಿದೆ ಅಸೆಸ್ಮೆಂಟ್ ಅಂದರೆ ನಾವು ಇಲ್ಲಿ ಡಾಟಾ ಕಲೆಕ್ಷನ್ ಮಾಡ್ತೀವಿ. ಓಕೆ, ಇದರಲ್ಲಿ ನಾವು ಡಾಟಾ ಕಲೆಕ್ಷನ್ ಮಾಡ್ತೀವಿ. ಸೊ ಡಾಟಾ ಕಲೆಕ್ಷನಲ್ಲಿ ಫಸ್ಟ್ ನೋಡಿದಾಗ ಸಬ್ಜೆಕ್ಟಿವ್ ಡಾಟಾ. ಓಕೆ, ಸೊ ಏನಿದೆ ಇಲ್ಲಿ ಸಬ್ಜೆಕ್ಟಿವ್ ಡಾಟಾ ಅಂದರೆ ಸಬ್ಜೆಕ್ಟ್ ಹೇಳ್ತಾ ಇದೆ. ಸಬ್ಜೆಕ್ಟ್ ಯಾರಿದ್ದಾರೆ, ಪೇಷಂಟ್ ಇದೆ, ಕ್ಲೈಂಟ್ ಇದೆ. ಓಕೆ, ಸೊ ಪೇಷಂಟ್ ಕಂಪ್ಲೇಂಟ್ಸ್ ಆಫ್ ಪೇನ್ ಆ್ಯಸ್ ಶಾರ್ಪ್ ಆ್ಯಂಡ್ ಥ್ರಾಬಿಂಗ್. ಹೌದು ಸರ್, ಪೇಷಂಟ್ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಅವನಿಗೆ ಪೇನ್ ಆಗ್ತಾ ಇದೆ. ಓಕೆ, ಅವನಿಗೆ ಪೇನ್ ಆಗ್ತಾ ಇದೆ, ಅವನಿಗೆ ಇಂಜುರಿ ಆಗಿದೆ ಅಂತ ಅಂದ್ಕೊಳ್ಳೋಣ. ನಾವೇನು ಎಕ್ಸಾಂಪಲ್ ತೊಗೊಳ್ಳೋಣ, ಆ ಪೇಷಂಟಿಗೆ ಇಂಜುರಿ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಪೇಷಂಟ್ ಇಂಜುರಿ ಆಗಿದೆ, ಪೇಷಂಟ್ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ, ಅದರ ಮೇಲೆ ನಾವು ಕೇರ್ ಪ್ಲ್ಯಾನ್ ಬರೆಯೋಣ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟಿವ್ ಡಾಟಾ ಅಂದರೆ ಸೊ ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ವಲ್ಪ ಡಾಟಾವನ್ನು ಹೊರಗಡೆ ತೆಗೆದೀವಿ. ಓಕೆ, ಸ್ವಲ್ಪ ಡಾಟಾವನ್ನು ರಿಕವರ್ ಮಾಡೀವಿ, ಅನಲೈಸ್ ಮಾಡೀವಿ. ಓಕೆ, ಅನಲೈಸ್ ಮಾಡಿ ನಾವು ಇದರಲ್ಲಿ ಶಾರ್ಟಾಗಿ ನಮ್ಮ ನರ್ಸಿಂಗ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದೀವಿ. ಓಕೆ, ಗ್ರಿಮಿನ್ಸಿಂಗ್ ಆ್ಯಂಡ್ ಗಾರ್ಡಿಂಗ್ ನೋಟೆಡ್.
ಓಕೆ. ಸೊ ಗ್ರಿಮಿನ್ಸಿಂಗ್ ಆ್ಯಂಡ್ ಗಾರ್ಡಿಂಗ್ ನೋಟೆಡ್ ಅಂದರೆ ಪೇಷಂಟ್ ಇರ್ತಾನೆ ಅಲ್ಲ, ಪೇಷಂಟ್ ಮುಖ ಕೆಡಿಸ್ತಾ ಇದ್ದಾನೆ, ಗ್ರಿಮಿನ್ಸಿಂಗ್ ಕಾಣಿಸ್ತಾ ಇದೆ ನಮಗೆ. ಇನ್ಕ್ರೀಸ್ಡ್ ಹಾರ್ಟ್ ರೇಟ್, ಹೌದು ಸರ್. ಸೊ ಯಾವಾಗ ನಿಮಗೆ ಪೇನ್ ಆಗುತ್ತೆ ಅಲ್ಲ ಆವಾಗ ನಿಮಗೆ ಹಾರ್ಟ್ ರೇಟ್ ಆಗುತ್ತೆ, ಇನ್ಕ್ರೀಸ್ಡ್ ಹಾರ್ಟ್ ರೇಟ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಇಂಜುರಿ ಆದಾಗ. ಸೊ ಇವೇನು ನಮ್ಮ ಸಬ್ಜೆಕ್ಟಿವ್ ಡಾಟಾ. ಓಕೆ. ಸೊ ಪೇಷಂಟ್ ಹೇಳಿದ್ದು ಇದು ಆಬ್ಜೆಕ್ಟಿವ್ ಇರುತ್ತೆ. ಓಕೆ. ಸೊ ಕೆಳಗಿರೋದು ಆಬ್ಜೆಕ್ಟಿವ್ ಡಾಟಾ, ಮೇಲ್ಗಡೆ ಇರೋದು ಸಬ್ಜೆಕ್ಟಿವ್ ಡಾಟಾ. ಸಬ್ಜೆಕ್ಟ್ ಹೇಳಿದೆ, ಕೆಳಗಡೆ ಆಬ್ಜೆಕ್ಟಿವ್ ಡಾಟಾ. ಸೊ ನಾವು ಏನು ಕಲೆಕ್ಟ್ ಮಾಡಿದ್ದೀವಿ, ಗ್ರಿಮಿನ್ಸಿಂಗ್ ಅಂದರೆ ಮುಖ ಕೆಡಿಸ್ತಾ ಇದ್ದಾನೆ ಸರ್, ಯಾಕೆ ಅವನಿಗೆ ಪೇನ್ ಆಗ್ತಾಯಿದೆ ಅದಕ್ಕೋಸ್ಕರ. ಓಕೆ. ಸೊ ನರ್ಸಿಂಗ್ ಡಯಾಗ್ನೋಸಿಸ್ ನಾವು ಏನು ಮಾಡಿದ್ದೀವಿ, ಅಕ್ಯೂಟ್ ಪೇನ್ ರಿಲೇಟೆಡ್ ಟು ಟಿಶ್ಯೂ ಇಂಜುರಿ. ಹೌದು ಸರ್, ಅವನಿಗೆ ಇಂಜುರಿ ಆಗಿದೆ, ಟಿಶ್ಯೂ ಇಂಜುರಿ ಆಗಿದೆ, ಅದಕ್ಕೋಸ್ಕರ ಅವನಿಗೆ ಅಕ್ಯೂಟ್ ಪೇನ್ ಅಂದರೆ ಸಡನ್ನಾಗಿ ಪೇನ್ ಸ್ಟಾರ್ಟ್ ಆಗಿದೆ, ನರ್ಸಿಂಗ್ ಡಯಾಗ್ನೋಸಿಸ್ ಇದೆ. ಓಕೆ. ಸೊ ನೆಕ್ಸ್ಟ್ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ. ಓಕೆ. ಪೇಷಂಟ್ ವಿಲ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಕಂಫರ್ಟ್ ಲೆವೆಲ್ಸ್ ಮೇಂಟೈನಿಂಗ್ ಪೇನ್ ಎಟ್ ದಿ ಮ್ಯಾನೇಜಬಲ್ ಲೆವೆಲ್ ವಿತಿನ್ 24 hours. ಅಂದರೆ ನಾವು ಇಲ್ಲಿ ಪ್ಲ್ಯಾನಿಂಗ್ ಏನು ಮಾಡಿದ್ದೀವಿ ಅಂದರೆ, ಸೊ ಇದರಲ್ಲಿ ನಾವು ಏನು ಮಾಡಬೇಕು, ಇಂಪ್ರೂವ್ಡ್ ಕಂಫರ್ಟ್ ಅಂದರೆ ಅವ್ನು ಕಂಫರ್ಟ್ ಸ್ಟೇಟ್ ರಿಟರ್ನ್ ತರಬೇಕು. ಪೇನ್ ಆಗ್ತಾಯಿದೆ, ಅವನು ಕಂಫರ್ಟೇಬಲ್ ಇಲ್ಲ, ಅವನಿಗೆ ನಾವು ಕಂಫರ್ಟೇಬಲ್ ಇರೋ ಥರ ಮಾಡಬೇಕು. ಓಕೆ. ಮತ್ತು ಮೇಂಟೈನಿಂಗ್ ಪೇನ್, ಸೊ ಪೇನ್ ಇದೆಯಲ್ಲ ಆ ಪೇನನ್ನು ನಾವು ಮೇಂಟೈನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ವಿತಿನ್ 24 hours. ಒಂದು ದಿನ ಒಳಗಡೆ ನಾನು ಅವನ ಪೇನನ್ನು ಕಡಿಮೆ ಮಾಡಬೇಕಂತ ನಮ್ಮ ಪ್ಲ್ಯಾನಿಂಗ್ ಇದೆ. ಓಕೆ. ನೆಕ್ಸ್ಟ್, ಪೇಷಂಟ್ ವಿಲ್ ಎಂಗೇಜ್ ಇನ್ ಬೇಸಿಕ್ ಡೈಲಿ ಆ್ಯಕ್ಟಿವಿಟೀಸ್ ವಿತ್ ಮಿನಿಮಲ್ ಡಿಸ್ಕಂಫರ್ಟ್ ವಿಥಿನ್ 48 hours. ಹೌದು, 24 ಅವರ್ಸಲ್ಲಿ ಅವನ ಪೇನ್ ಕಡಿಮೆ ಆಗಬೇಕು, 48 ಅವರ್ಸಲ್ಲಿ ಅವನ ದೈನಂದಿನದ ಜೀವನದಲ್ಲಿ ಏನೇನು ವರ್ಕ್ ಮಾಡ್ತಾ ಇರ್ತಾನೆ ಅಲ್ಲ, ಸೊ ಆ ವರ್ಕೆಲ್ಲ ರಿಟರ್ನ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನಿಂಗ್ ಇದೆ. ಓಕೆ. ಸೊ ಇದರಲ್ಲಿ ನಾವು ಇನ್ನು ಪ್ಲ್ಯಾನಿಂಗ್ ಏನೇನು ಮಾಡ್ತೀವಿ ಅಂದರೆ, ಸೊ ಇಲ್ಲಿ ನಾವು ಮುಂದೆ ಇಂಪ್ಲಿಮೆಂಟೇಷನ್ ಅಂದರೆ ನಾವು ಯಾವ್ಯಾವ ಕೇರ್ ಕೊಡಬಹುದು ಅದು ಕೂಡ ಇದರಲ್ಲೇ ಬರೀಬೇಕು, ನಾವು ಪ್ಲ್ಯಾನಿಂಗಲ್ಲಿ ಮಾಡ್ತೀವಿ. ಓಕೆ. ಸೊ ನಾವು ಯಾವ್ಯಾವ ನರ್ಸಿಂಗ್ ಕೇರ್ ಕೊಡಬೇಕು ಅಂದರೆ, ಅಸೆಸ್ ದಿ ಪೇನ್ ಲೆವೆಲ್ ಯೂಸಿಂಗ್ ಸ್ಟ್ಯಾಂಡರ್ಡೈಸ್ ಸ್ಕೇಲ್. ಹೌದು ಸರ್, ನಾವು ಜಸ್ಟ್ ಮೇಲ್ಗಡೆ ಏನು ನೋಡಿದ್ವಿ, ಸೊ ಪೇನ್ ಸ್ಕೇಲ್ಸ್ಗಳಿದ್ದು ಆ ಸ್ಕೇಲ್ಸ್ಗಳಿಂದ ನಾವು ಅಸೆಸ್ ಮಾಡ್ತೀವಿ ಪೇನ್ ಎಷ್ಟಾಗ್ತಾ ಇದೆ ಪೇಷಂಟಿಗೆ ಅಂತ. ನೆಕ್ಸ್ಟ್, ಅಡ್ಮಿನಿಸ್ಟರ್ ಅನಾಲ್ಜೆಸಿಕ್ಸ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಮಾನಿಟರ್ ದೇರ್ ಸೈಡ್ ಎಫೆಕ್ಟ್ಸ್. ಹೌದು ಸರ್. ಸೊ ನಾವೇನು ಮಾಡ್ತೀವಿ, ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ ಮೆಡಿಕೇಷನ್ಸನ್ನು ಕೊಡ್ತೀವಿ, ಪೇನ್ ರಿಡ್ಯೂಸಿಂಗ್ ಮೆಡಿಕೇಷನ್ಸನ್ನು ನಾವು ಕೊಡ್ತೀವಿ. ಓಕೆ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಅನಾಲ್ಜೆಸಿಕ್ಸನ್ನು ಕೊಡ್ತೀವಿ ಪೇನ್ ಕಡಿಮೆ ಮಾಡೋಕ್ಕೆ. ಓಕೆ. ಮತ್ತು ಸೈಡ್ ಎಫೆಕ್ಟ್ ಇರ್ತಾವೆಲ್ಲ ಮಾನಿಟರ್ ಮಾಡ್ತೀವಿ. ನೆಕ್ಸ್ಟ್, ಅಪ್ಲೈ ಹೀಟ್ ಆರ್ ಕೋಲ್ಡ್ ಪ್ಯಾಕ್. ಹೌದು ಸರ್, ಹೀಟ್ ಆರ್ ಕೋಲ್ಡ್ ಪ್ಯಾಕ್ನು ನಾವು ಹಚ್ಬೋದು. ಟೀಚ್ ದಿ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಹೌದು ಸರ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೂಡ ನಾವು ಅವರಿಗೆ ಹೇಳ್ಬೋದು. ಯಾಕಂದರೆ ಎಷ್ಟು ಜಾಸ್ತಿ ಪೇಷಂಟ್ ರಿಲ್ಯಾಕ್ಸ್ ಮಾಡೋದಿಲ್ಲ, ಎಷ್ಟು ಜಾಸ್ತಿ ರಿಲ್ಯಾಕ್ಸ್ ಮಾಡ್ತಾನೆ ಅಲ್ಲ, ಎಷ್ಟು ಜಾಸ್ತಿ ರಿಲ್ಯಾಕ್ಸ್ ಇದ್ದರೆ ಅಷ್ಟು ಪೇನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಅಡ್ಜಸ್ಟ್ ಪೊಸಿಷನಿಂಗ್ ಫಾರ್ ಕಂಫರ್ಟ್. ಹೌದು ಸರ್, ಅವನಿಗೆ ಕಂಫರ್ಟ್ ಪೊಸಿಷನ್ ಕೊಡಬೇಕು, ಕಂಫರ್ಟೇಬಲ್ ಪೊಸಿಷನ್ ಕೊಟ್ಟರೆ ಪೇನ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಎಜುಕೇಟ್ ಪೇಷಂಟ್ ಆನ್ ಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಹೌದು ಸರ್, ಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳ ಮೇಲೆ ಪೇಷಂಟಿಗೆ ನಾವು ಎಜುಕೇಷನ್ ಕೊಟ್ಟಾಗ ಸೊ ಇಷ್ಟರಲ್ಲಿ ನಾವು ಮಾಡಿದ್ರೆ ಪೇನ್ ಕಡಿಮೆ ಆಗ್ಬೋದು. ಓಕೆ. ಸೊ ಎಕ್ಸಾಂಪಲ್ ನಾವು ಇಲ್ಲಿ ತೊಗೊಳ್ಳೋಣ ಸರ್, ನಾವೇನು ಮಾಡಿದ್ದೀವಿ, ಅನಾಲ್ಜೆಸಿಕ್ಸ್ ಕೊಟ್ಟಿದ್ದೀವಿ, ಪೇನ್ ಕಡಿಮೆ ಆಯಿತು. ಸೊ ಈ ವ್ಯಾಲ್ಯೂಯೇಷನ್ ಒಳಗಡೆ ನಾವು ಏನು ಮಾಡ್ತೀವಿ, ನಾವು ಕೊಟ್ಟಿರೋ ಕೇರ್ ಇವನಿಗೆ ವರ್ಕ್ ಆಗಿದೆನಾ ಅಥವಾ ಇಲ್ಲನಾ ಅಂತ. ಇದರಲ್ಲಿ ನಾವು ಏನು ಮಾಡ್ತೀವಿ, ರೀಅಸೆಸ್ ದಿ ಪೇನ್ ಲೆವೆಲ್. ಹೌದು, ಮತ್ತೊಮ್ಮೆ ನಾವು ಅವನಿಗೆ ಏನು ಮಾಡ್ತೀವಿ, ಪೇನ್ ಆಗ್ತಾ ಇದೆನಾ ಇಲ್ಲನಾ ಅಂತ ಕೇಳ್ತಾ ಇದ್ದೀವಿ. ಆಫ್ಟರ್ ದಿ ಇಂಟರ್ವೆನ್ಷನ್ ಅಂದರೆ ನಾವು ಕೇರ್ ಕೊಟ್ಟಿದ ಮೇಲೆ ಪೇಷಂಟಿಗೆ ಪೇನ್ ಆಗ್ತಾ ಇದೆನಾ, ಏನು ಕಡಿಮೆ ಆಗಿದೆ ಅಂತ ಕೇಳ್ತೀವಿ. ಮತ್ತು ಇದರಲ್ಲಿ ನಾವೆಲ್ಲ ನೋಡ್ತೀವಿ. ಓಕೆ. ಸೊ ಲಾಸ್ಟ್ ನಮ್ಮ ಏನಿದೆ, ಪೇಷಂಟ್ ಎಕ್ಸ್ಪ್ರೆಸ್ಡ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಪೇನ್ ಮ್ಯಾನೇಜ್ಮೆಂಟ್. ಹೌದು, ಅಂದರೆ ಪೇಷಂಟ್ ಸ್ಯಾಟಿಸ್ಫೈ ಇದೆ ಅಂದರೆ ಅವನಿಗೆ ಪೇಷಂಟಿಗೆ ಪೇನ್ ಕಡಿಮೆ ಆಗಿದೆ ಅಂತ ಅರ್ಥ. ಓಕೆ. ಸೊ ಇದೇ ಫಾರ್ಮ್ಯಾಟ್, ನಮ್ಮ ನರ್ಸಿಂಗ್ ಕೇರ್ ಪ್ಲ್ಯಾನ್ ಫಾರ್ಮ್ಯಾಟ್ ಇದು ಇದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ, ರೈಟ್ ಎ ನೋಟ್ ಆನ್ ಪೋಸ್ಚರಲ್ ಡ್ರೈನೇಜ್. ಓಕೆ. ಪೋಸ್ಚರಲ್ ಡ್ರೈನೇಜ್. ಸೊ ಇದರಲ್ಲಿ 2 ವರ್ಡ್ ಬರ್ತಾಯಿದೆ. ಪೋಸ್ಚರಲ್ ಅಂದರೆ ಪೊಸಿಷನ್. ಓಕೆ. ಬೇರೆ ಡಿಫ್ರೆಂಟ್ ಪೊಸಿಷನ್ ಕೊಟ್ಟು ನಾವು ಏನು ಮಾಡಬೇಕು, ಡ್ರೈನೇಜ್ ಮಾಡಬೇಕು. ಓಕೆ. ಸೊ ಯಾವ ಡ್ರೈನೇಜ್ ಮಾಡಬೇಕು ಅಂದರೆ ಸರ್, ಲಂಗ್ ಇರ್ತಾವೆಲ್ಲ. ಓಕೆ. ಲಂಗ್ ಸೀಕ್ರೆಷನ್ಸನ್ನು ನಾವು ಹೊರಗಡೆ ಡ್ರೈನೇಜ್ ಮಾಡ್ತೀವಿ. ಯೂಸಿಂಗ್ ಪೊಸಿಷನ್ ಈಸ್ ನೋನ್ ಆ್ಯಸ್ ಪೋಸ್ಚರಲ್ ಡ್ರೈನೇಜ್. ಓಕೆ. ಸೊ ಡೆಫಿನೇಷನ್ ನಾವು ನೋಡಿದಾಗ, ಡ್ರೈನೇಜ್ ಆಫ್ ಸೀಕ್ರೆಷನ್ಸ್ ಫ್ರಮ್ ದಿ ಲಂಗ್ ಸೆಗ್ಮೆಂಟ್. ಹೌದು ಸರ್, ಎಲ್ಲಿಂದ, ಲಂಗ್ ಸೆಗ್ಮೆಂಟ್
ಬೈ ಗ್ರ್ಯಾವಿಟಿ ಯುಟಿಲೈಸಿಂಗ್ ಸ್ಪೆಸಿಫಿಕ್ ಪೊಸಿಷನ್ ಟೆಕ್ನಿಕ್. ಹೌದು ಸರ್, ಗ್ರ್ಯಾವಿಟಿಯಿಂದ ಅವನಿಗೆ ಡಿಫ್ರೆಂಟ್ ಪೊಸಿಷನ್ ಕೊಟ್ಟು ನಾವು ಏನು ಮಾಡ್ತೀವಿ, ಲಂಗಿಂದ ಡ್ರೈನೇಜ್ ಮಾಡ್ತೀವಿ, ಸೀಕ್ರೀಷನ್ಸನ್ನು ಹೊರಗಡೆ ತೆಗಿತೀವಿ. ಅದನ್ನು ನಾವು ಏನಂತ ಹೇಳ್ತೀವಿ, ಪೋಸ್ಚುರಲ್ ಡ್ರೈನೇಜ್. ಓಕೆ, ಸೊ ನೆಕ್ಸ್ಟ್ ನಾವು ಪರ್ಪಸ್ ಯಾಕೆ ಮಾಡ್ತೀವಿ, ಕಾರಣ ಏನಿದೆ ಅಂತ ಕೇಳಿದಾಗ, ಟು ಡ್ರೈನ್ ದಿ ಲಂಗ್ ಸೀಕ್ರೀಷನ್ ಬಿಫೋರ್ ಆ್ಯಂಡ್ ಆಫ್ಟರ್ ದಿ ಸರ್ಜರಿ. ಯಾವುದೇ ಒಂದು ಸರ್ಜರಿ ಆಗಿದೆ ಸರ್, ಅಥವಾ ಸರ್ಜರಿ ಆಗೋಕ್ಕಿಂತ ಮುನ್ನ ನಾವು ಏನು ಮಾಡಬಹುದು, ಲಂಗ್ ಒಳಗಡೆ ಯಾವುದಾದ್ರೂ ಸೀಕ್ರೀಷನ್ಸ್ ಇದ್ದರೆ ಪೋಸ್ಚುರಲ್ ಡ್ರೈನ್, ಅವನಿಗೆ ಡಿಫ್ರೆಂಟ್ ಪೊಸಿಷನ್ ಕೊಟ್ಟು ನಾವು ಸೀಕ್ರೀಷನ್ಸನ್ನು ಹೊರಗಡೆ ತೆಗಿಬೋದು. ನೆಕ್ಸ್ಟ್, ಟು ಏಡ್ ಫಾರ್ ಈಸಿ ಬ್ರೀದಿಂಗ್ ಇನ್ ಬ್ರಾಂಕಿಯಲ್ ಆರ್ ಲೋಬುಲಾರ್ ನಿಮೋನಿಯಾ. ಓಕೆ, ಸೊ ನಿಮೋನಿಯಾ ಇದೆ, ಬ್ರಾಂಕಿಯಲ್ ಅಥವಾ ಲೋಬುಲಾರ್ ನಿಮೋನಿಯಾ ಅಂದರೆ ಸೊ ಲಂಗ್ ಒಳಗಡೆ ಗಾಳಿ ಇರುತ್ತೆ, ಗಾಳಿ ಇರೋ ಪ್ಲೇಸಲ್ಲಿ ಫ್ಲೂಯಿಡ್ ತುಂಬ್ಕೊತ್ತೆ. ಆ ಫ್ಲೂಯಿಡನ್ನು ನಾವು ಹೊರಗಡೆ ಹೇಗೆ ತೆಗಿತೀವಿ, ಈಸಿ ಬ್ರೀದಿಂಗ್ ನಾವು ಹೇಗೆ ಮಾಡಬೇಕು, ಯಾಕಂದರೆ ಒಳಗಡೆ ಫ್ಲೂಯಿಡ್ ಇದ್ದರೆ ಈಸಿ ಬ್ರೀದಿಂಗ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತೀವಿ, ಆ ನಿಮೋನಿಯಾ ಇರುತ್ತೆ, ಫ್ಲೂಯಿಡ್ ತುಂಬಿರುತ್ತೆಲ್ಲ, ಅದನ್ನು ನಾವು ಪೋಸ್ಚುರಲ್ ಡ್ರೈನೇಜ್ ಮುಖಾಂತರ ತೆಗಿತೀವಿ. ಓಕೆ, ಲಂಗ್ ಅಬ್ಸೆಸ್ ಇದ್ದಾಗ ಕೂಡ ನಾವು ಪೋಸ್ಚುರಲ್ ಡ್ರೈನೇಜ್ ಮಾಡ್ತೀವಿ. ಲಂಗ್ ಅಬ್ಸೆಸ್ ಅಂದರೆ ಲಂಗ್ ಒಳಗಡೆ ಏನು ಸರ್, ಪಸ್ ತುಂಬ್ಕೊಂಡು ಬಿಡುತ್ತೆ. ಆ ಪಸ್ಸನ್ನು ನಾವು ಹೇಗೆ ತೆಗಿತೀವಿ, ಯೂಸಿಂಗ್ ಪೊಸಿಷನ್, ಯೂಸಿಂಗ್ ಪೋಸ್ಚರ್. ಓಕೆ, ನೆಕ್ಸ್ಟ್, ಟು ಟ್ರೀಟ್ ಪೇಷಂಟ್ ವಿತ್ ಬ್ರಾಂಕ್ಯಾಕ್ಟೈಸಿಸ್, ಕ್ರಾನಿಕ್ ಬ್ರಾಂಕೈಟಿಸ್ ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್. ಓಕೆ, ಸೊ ಇಂಥ ಇನ್ಫ್ಲಾಮೇಟರಿ ಡಿಸೀಸ್ಗಳಿಂದನೂ ಕೂಡ ನಾವು ಏನು ಮಾಡ್ಬೋದು, ಅದನ್ನು ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಓಕೆ, ಕ್ರಾನಿಕ್ ಬ್ರಾಂಕೈಟಿಸ್ ಅಂದರೆ ಸೊ ಬ್ರಾಂಕೈಗಳಿದ್ದಾವೆಲ್ಲ ಇನ್ಫ್ಲಮೇಷನ್ ಆಗಿದೆ. ಅಥವಾ ಸಿಸ್ಟಿಕ್ ಫೈಬ್ರೋಸಿಸ್ ಒಳಗಡೆ ಏನಾಗುತ್ತೆ, ಸೊ ಏನು ಮ್ಯೂಕಸ್ ಇರುತ್ತೆಲ್ಲ ಫುಲ್ ಥಿಕ್ ಆಗುತ್ತೆ, ಲಂಗ್ ಒಳಗಡೆ ಎಲ್ಲ ಥಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂಥ ಸೀಕ್ರೀಷನ್ಸನ್ನು ನಾವು ರಿಮೂವ್ ಮಾಡಬೇಕು ಅಂದರೆ ಯೂಸಿಂಗ್ ಪೋಸ್ಚುರಲ್ ಡ್ರೈನೇಜ್. ನೆಕ್ಸ್ಟ್, ಟು ಅಸಿಸ್ಟ್ ಪೇಷಂಟ್ ಹೂ ಆರ್ ಅನೇಬಲ್ ಟು ಕಫ್ ಆ್ಯಂಡ್ ಬ್ರಿಂಗ್ ಔಟ್ ಸ್ಪೂಟಮ್. ಸೊ ಎಂಥ ಪೇಷಂಟ್ ಅಂದರೆ, ಸೊ ಸ್ವಲ್ಪ ಪೇಷಂಟ್ಗಳು ನಾವು ನೋಡ್ಬೋದು, ಆ ಪೇಷಂಟ್ಗಳಿಗೆ ಕಫಿಂಗ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಅಂಥ ಪೇಷಂಟ್ಗಳಿಗೆ ಕಫಿಂಗ್ ಮಾಡೋಕ್ಕೆ ಬರೋದಿಲ್ಲ, ಸ್ಪೂಟಮ್ ಹೊರಗಡೆ ತೆಗೆಯೋಕ್ಕೆ ಬರೋದಿಲ್ಲ. ಅಂಥ ಪೇಷಂಟ್ಗಳಿಗೆ ನಾವು ಹೆಲ್ಪ್ ಮಾಡ್ತೀವಿ, ಪೋಸ್ಚುರಲ್ ಡ್ರೈನೇಜಿಂದ ಸೀಕ್ರೇಷನ್ಸನ್ನು ಹೊರಗಡೆ ತೆಗಿತೀವಿ. ವಿಯಾ ಅನ್ಕಾನ್ಸಿಯಸ್ ಪೇಷಂಟ್. ಹೌದು ಸರ್, ಅನ್ಕಾನ್ಸಿಯಸ್ ಪೇಷಂಟಿಗೆ ಕೂಡ ನಾವು ತೆಗಿಬೋದು. ಓಕೆ, ಮತ್ತು ಕ್ವಾಡ್ರಾಪ್ಲೇಜಿಯಾ ಅಂದರೆ ಪ್ಯಾರಲೈಸಿಸ್ ಇರ್ತವೆಲ್ಲ, ಅಂಥ ಪೇಷಂಟ್ಗಳಿಗೆ ಕೂಡ ನಾವು ಏನು ಮಾಡ್ಬೋದು, ಪೋಸ್ಚುರಲ್ ಡ್ರೈನೇಜ್ ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್ ನಾವು ನೋಡಿದಾಗ ಏನೇನು ಬೇಕು ಸರ್ ನಮಗೆ ಪೋಸ್ಚುರಲ್ ಡ್ರೈನೇಜಲ್ಲಿ ಅಂತ ಕೇಳಿದಾಗ, ಪಿಲ್ಲೋ ಬೇಕು ಪೋಸ್ಚರ್ ಕೊಡೋಕ್ಕೆ, ಅವ್ರಿಗೆ ಡಿಫ್ರೆಂಟ್ ಪೊಸಿಷನ್ ಕೊಡೋಕ್ಕೆ, ಹೆಡ್ ಎಲಿವೇಟ್ ಅದೆಲ್ಲ ಮಾಡೋಕ್ಕೆ ನಮ್ಗೆ ಏನು ಬೇಕು ಸರ್, ಪೋಸ್ಚರ್ ಕೊಡೋಕ್ಕೆ ಪಿಲ್ಲೋಸ್ ಬೇಕು, ಸ್ಪೂಟಮ್ ಕಪ್ ಬೇಕು, ಮತ್ತು ಟಿಶ್ಯೂ ಪೇಪರ್ಗಳು ಬೇಕು, ಮತ್ತು ಸ್ಪೂಟಮ್ ಮೆಜರಿಂಗ್ ಗ್ಲಾಸ್. ಹೌದು ಸರ್, ಎಷ್ಟು ಸ್ಪೂಟಮ್ ಬಂದಿದೆ, ಎಷ್ಟು ಸೀಕ್ರೇಷನ್ ಬಂದಿದೆ ಅಂತ ಮೆಜರ್ ಮಾಡೋಕ್ಕೆ ನಮಗೆ ಗ್ಲಾಸ್ ಕೂಡ ಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ಪ್ರೊಸೀಜರ್ ನೋಡಿದಾಗ ಹೇಗಿರುತ್ತೆ ಸರ್ ಪ್ರೊಸೀಜರ್ ಅಂದ್ರೆ ಕೇಳಿದಾಗ, ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಟು ದಿ ಪೇಷಂಟ್. ಹೌದು ಸರ್, ಪೇಷಂಟ್ಗೆ ನಾವು ಮೊದಲು ಎಕ್ಸ್ಪ್ಲೇನ್ ಮಾಡಲೇಬೇಕು, ಇಲ್ಲಾಂದರೆ ಪೇಷಂಟ್ ಭಯ ಪಡ್ತಾನೆ, ಇದೇನು ಮಾಡ್ತಾ ಇದ್ದಾರೆ ನನ್ನ ಜೊತೆ ಅಂತ. ಓಕೆ, ಸೊ ಲೊಕೇಟ್ ದಿ ಅಫೆಕ್ಟೆಡ್ ಲಂಗ್ ವಿತ್ ದಿ ಹೆಲ್ಪ್ ಆಫ್ ಎಕ್ಸ್ರೇ. ಹೌದು ಸರ್, ಯಾವ ಲಂಗ್ ಇದೆ, ಯಾವ ಲೋಬ್ ಇದೆ, ಯಾವ ಪಾರ್ಟ್ ಇದೆ ಅಂತ ನಾವು ಹೇಗೆ ಅಸೆಸ್ ಮಾಡ್ತೀವಿ, ಯೂಸಿಂಗ್ ಎಕ್ಸ್ರೇಯಿಂದ ನಾವು ಅಸೆಸ್ ಮಾಡ್ತೀವಿ ಲಂಗ್ಸ್ಗೆ. ಅಸ್ಕಲ್ಟೇಷನ್ ಆ್ಯಂಡ್ ಪರ್ಕಷನ್. ಸೊ ಎಕ್ಸ್ರೇ ಮಾಡ್ತೀವಿ, ಅಸ್ಕಲ್ಟೇಷನ್ ಮತ್ತು ಪರ್ಕಷನ್ ಮಾಡಿ ಕೂಡ ನೋಡ್ತೀವಿ. ಓಕೆ, ನೆಕ್ಸ್ಟ್, ಅಡ್ಮಿನಿಸ್ಟರ್ ದಿ ಬ್ರಾಂಕಿಯೋಡೈಲೇಟರ್ ಬಿಫೋರ್ ದಿ ಪ್ರೊಸೀಜರ್. ಬ್ರಾಂಕಿಯೋಡೈಲೇಟರ್ ಅಂದರೆ ಸೊ ಬ್ರಾಂಕೈಸ್ ಇರ್ತವೆಲ್ಲ. ಓಕೆ ಸರ್, ಟ್ರೇಕಿಯಾ ಇದೆ, ಸೊ ಬ್ರೋಂಕೈ ಇದೆ, ಪ್ರೈಮರಿ ಬ್ರೋಂಕೈ, ಸೆಕೆಂಡರಿ ಬ್ರೋಂಕೈ, ಟರ್ಷರಿ ಬ್ರೋಂಕೈ ಇದೆಯಲ್ಲ, ಸೊ ಅವು ಡೈಲೇಟ್ ಆಗ್ತವೆ. ಓಕೆ, ನ್ಯಾರೋ ಇದು ಮೊದಲು. ಸೊ ಬ್ರಾಂಕಿಯೋ ಡೈಲೇಟರ್ ಅಂದರೆ ಆ ಪೈಪ್ಸ್ಗಳಿದ್ದಾವೆಲ್ಲ, ಪೈಪ್ ದಪ್ಪ ಆಗ್ತವೆ, ದಪ್ಪ ಅಂದರೆ ಡೈಲೇಟ್ ಆಗ್ತವೆ. ಓಕೆ, ಜಾಸ್ತಿ ಡೈಲೇಟ್ ಆದಾಗ ಜಾಸ್ತಿ ಒಳಗಡೆ ಇರೋ ಸೀಕ್ರೇಷನ್ಸ್ ಹೊರಗಡೆ ಬರುತ್ತದೆ. ಬಿಫೋರ್ ದಿ ಪ್ರೊಸೀಜರ್ ಬ್ರಾಂಕಿಯೋ ಡೈಲೇಟರ್ಸ್ ನಾವು ಕೊಡಬೇಕು, ಮೆಡಿಕೇಷನ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್, ಗಿವ್ ದಿ ಸ್ಟೀಮ್ ಇನ್ಹಲೇಷನ್ ಟು ಪೇಷಂಟ್. ಹೌದು ಸರ್, ಸ್ಟೀಮ್ ಇನ್ಹಲೇಷನ್ ಕೂಡ ಕೊಡಬೇಕು. ಯಾಕೆ ಅಂದರೆ ಸೊ ಸ್ಟೀಮ್ ಇನ್ಹಲೇಷನಿಂದ ಒಳಗಡೆ ಇರೋ ಸೀಕ್ರೇಷನ್ಸ್ ಏನಾಗ್ಬೋದು, ಸಾಫ್ಟ್ ಆಗ್ಬೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ಟೀಮ್ ಇನ್ಹಲೇಷನ್ ಕೂಡ ಕೊಡ್ಬೋದು. ಆಫ್ಟರ್ ಆಬ್ಟೈನಿಂಗ್ ಡಾಕ್ಟರ್ಸ್ ರಿಟರ್ನ್ ಆರ್ಡರ್. ಹೌದು ಸರ್, ಸೊ ಡಾಕ್ಟರ್ ಏನು ಹೇಳಿದ್ದಾನೆ, ಇವನಿಗೆ ಈ ಪೇಷಂಟಿಗೆ ನಾವು ಏನು ಮಾಡಬೇಕು, ಪೋಸ್ಚರಲ್ ಡ್ರೈನೇಜ್ ಕೊಡಬೇಕು ಅಂದರೆ ಆ ಪೇಷಂಟಿಗೆ ನಾವು ಸ್ಟೀಮ್ ಇನ್ಹಲೇಷನ್ ಕೊಡ್ತೀವಿ. ಯಾಕಂದರೆ ಸ್ಟೀಮ್ ಇನ್ಹಲೇಷನ್ ಕೊಟ್ಟರೆ ಏನಾಗ್ಬೋದು, ಸೀಕ್ರೇಷನ್ಸ್ ಎಲ್ಲ ಈಸಿಲಿ ಏನಾಗ್ಬೋದು, ಸಾಫ್ಟ್ ಆಗ್ತವೆ, ಈಸಿಲಿ ಹೊರಗಡೆ ಬರ್ತವೆ. ನೆಕ್ಸ್ಟ್, ಪೊಸಿಷನ್ ದಿ ಪೇಷಂಟ್ ಅಕಾರ್ಡಿಂಗ್ ಟು ದಿ ಲಂಗ್ ಸೆಗ್ಮೆಂಟ್ ಟು ಬಿ ಡ್ರೈನ್ಡ್. ಅಂದರೆ ಡಿಫ್ರೆಂಟ್ ಲಂಗ್ಸ್ ಇದ್ದಾವೆಲ್ಲ ನಮ್ಮ ಲಂಗಲ್ಲಿ. ಸೊ ಯಾವ ಲಂಗಿಂದ, ಯಾವ ಪಾರ್ಟಿಂದ ನಮಗೆ ಸೀಕ್ರೇಷನ್ಸ್ ಹೊರಗಡೆ ತೆಗಿಬೇಕು, ಅಪ್ಪರ್ ಲೋಬ್, ಲೋವರ್ ಲೋಬ್ ಅಥವಾ ಮಿಡಲ್ ಲೋಬ್, ಯಾವ ಲೋಬಿಂದ ನಾವು
ರಿಮೂವ್ ಮಾಡಬೇಕು. ಆ ಲೋಬ್ ಮೇಲೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ಗಳನ್ನು ಕೊಡ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಪೋಸ್ಚರಲ್ ಡ್ರೈನೇಜ್ ಅರ್ಥ ಆಗಿರ್ಬೋದು. ಸೊ ನೀವು ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಕೇಳಿದಾಗ, ಡಿಸ್ಕ್ರೈಬ್ ದಿ ಇಂಡಿಕೇಶನ್ ಆ್ಯಂಡ್ ಕಾಂಟ್ರಾ ಇಂಡಿಕೇಶನ್ಸ್ ಆಫ್ ಇಂಟ್ರಾಮಸ್ಕುಲಾರ್ ಇಂಜೆಕ್ಷನ್. ಹೌದು ಸರ್. ಓಕೆ, ಸೊ ಇಂಟ್ರಾಮಸ್ಕುಲಾರ್ ಇದೆ, IM ಇಂಜೆಕ್ಷನ್ ಇದೆಲ್ಲ. ಇಂಡಿಕೇಶನ್ ಅಂದರೆ ಯಾವ ಪೇಷಂಟ್ಗೆ ನಾವು ಕೊಡಬೇಕು, ಯಾರಿಗೆ ನಾವು IM ಇಂಜೆಕ್ಷನ್ ಕೊಡಬೇಕು. ಕಾಂಟ್ರಾ ಇಂಡಿಕೇಶನ್ ಅಂದರೆ ಯಾವ ಪೇಷಂಟ್ಗಳಿಗೆ ನಾವು IM ಇಂಜೆಕ್ಷನ್ ಕೊಡಬಾರ್ದು ಅಂತ ಅವ್ರು ಕೇಳಿದ್ದಾರೆ. ಓಕೆ, ಫಸ್ಟ್ ನಾವು ಇಂಡಿಕೇಶನ್ ನೋಡೋಣ, ಎಂಥ ಪೇಷಂಟ್ಗೆ ನಾವು IM ಇಂಜೆಕ್ಷನ್ ಕೊಡ್ತೀವಿ ಅಂತ. ಓಕೆ, ಫಸ್ಟು ವ್ಯಾಕ್ಸಿನೇಷನ್. ಹೌದು ಸರ್, ವ್ಯಾಕ್ಸಿನೇಷನ್ ಎಕ್ಸಾಂಪಲ್, ಮೊನ್ನೆ ನೀವು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದೀರ, IM ಕೊಟ್ಟಿದ್ದರು. ಓಕೆ, ಡೆಲ್ಟಾಯ್ಡ್ ಮಸಲ್ ಒಳಗಡೆ ಕೊಟ್ಟಿದ್ದರು ಸರ್, IM ಕೊಟ್ಟಿದ್ದರು. ಸೊ ಅದು ಕೂಡ ಏನಿದೆ ವ್ಯಾಕ್ಸಿನೇಷನ್, ಅದು ಕೂಡ ಏನಿದೆ ಇಂಡಿಕೇಶನ್ ಇದೆ. ಅಂದರೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಕೂಡ ನಾವು ಕೊಡಬಹುದು. ಓಕೆ, ಮೆನಿ ವ್ಯಾಕ್ಸಿನ್ಸ್ ಆರ್ ಅಡ್ಮಿನಿಸ್ಟರ್ಡ್ ವಿಯಾ IM ಇಂಜೆಕ್ಷನ್ ಟು ಎನ್ಶ್ಯೂರ್ ದಿ ಎಫೆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್. ಹೌದು ಸರ್, IM ಇಂಜೆಕ್ಷನ್ ಮೆನಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಕೋವಿಡ್ ಸರ್, ಕೋವಿಡ್. ಓಕೆ, ಸೊ ಕೋವಿಡ್ ವ್ಯಾಕ್ಸಿನ್ ನಾವು ಹೇಗೆ ತೊಗೊಂಡಿವಿ, ಇಂಟ್ರಾಮಸ್ಕುಲಾರ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಹಾರ್ಮೋನಲ್ ಥೆರಪೀಸ್. ಹೌದು ಸರ್, ಸಮ್ ಹಾರ್ಮೋನಲ್ ಥೆರಪೀಸ್ ಕೂಡ ನಾವು ಹೇಗೆ ಕೊಡ್ತೀವಿ, ಇಂಟ್ರಾಮಸ್ಕುಲಾರ್ ಕೊಡ್ತೀವಿ. ಮೆಡಿಕೇಷನ್ ಸಚ್ ಆ್ಯಸ್ ಟೆಸ್ಟೋಸ್ಟಿರಾನ್. ಸೊ ಎಕ್ಸಾಂಪಲ್ ಇಲ್ಲೇನಿದೆ ಟೆಸ್ಟೋಸ್ಟಿರಾನ್ ಹಾರ್ಮೋನಲ್ ಥೆರಪಿ ನಾವು ಹೇಗೆ ಕೊಡ್ತೀವಿ, IM ಕೊಡ್ತೀವಿ. ಓಕೆ, ಆರ್ ಸರ್ಟೇನ್ ಕಾಂಟ್ರಾಸೆಪ್ಟಿವ್ ಆರ್ ಗಿವನ್ ಇಂಟ್ರಾಮಸ್ಕುಲರ್ಲಿ. ಸೊ ಸರ್ಟೇನ್ ಕಾಂಟ್ರಾಸೆಪ್ಟಿವ್ ಕೂಡ ಇಂಟ್ರಾಮಸ್ಕುಲರ್ಲಿ ಕೊಡ್ಬೋದು. ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್ ಕೂಡ ಇಂಟ್ರಾಮಸ್ಕುಲರ್ಲಿ ಕೊಡ್ಬೋದು. ಸಮ್ ಆ್ಯಂಟಿಬಯೋಟಿಕ್ ಲೈಕ್ ಪೆನಿಸಿಲಿನ್ ಆರ್ ಅಡ್ಮಿನಿಸ್ಟರ್ಡ್ ವಿಯಾ IM ಫಾರ್ ಕ್ವಿಕ್ಕರ್ ಸಿಸ್ಟಮಿಕ್ ಎಫೆಕ್ಟ್. ಹೌದು ಸರ್, ಆ್ಯಂಟಿಬಯೋಟಿಕ್ ಕೂಡ ನಾವು ಏನು ಕೊಡ್ಬೋದು, IM ಇಂಜೆಕ್ಷನ್ ಕೊಡ್ಬೋದು. ನೆಕ್ಸ್ಟ್ ಪೇನ್ ಮ್ಯಾನೇಜ್ಮೆಂಟ್, ಅಂದರೆ ಒಂದು ಪೇಷಂಟಿಗೆ ಪೇನ್ ಆಗ್ತಾಯಿದೆ, ಸೊ ಅಂಥ ವ್ಯಕ್ತಿಗೆ ನಾವು ಪೇನ್ ಕಿಲ್ಲರ್, ಎಕ್ಸಾಂಪಲ್ ಸರ್ ಡೈಕ್ಲೋಫೆನಾಕ್ ಸೋಡಿಯಂ ಅಂತಿರಲ್ಲ. ಓಕೆ, ಸೊ ಅಂಥ ಇಂಜೆಕ್ಷನ್ ನಾವು IM ಕೊಡಬೇಕು. ಓಕೆ, ಸರ್ಟೈನ್ ಅನಾಲ್ಜೆಸಿಕ್ಸ್ ಕ್ಯಾನ್ ಬಿ ಡೆಲಿವರ್ಡ್ ಇಂಟ್ರಾಮಸ್ಕುಲರ್ಲಿ ಫಾರ್ ರ್ಯಾಪಿಡ್ ಪೇನ್ ರಿಲೀಫ್. ಹೌದು ಸರ್, ಪೇನನ್ನು ನಾವು ಕಡಿಮೆ ಮಾಡೋಕ್ಕೆ IM ಇಂಜೆಕ್ಷನ್ ಕೊಡ್ತೀವಿ. ನೆಕ್ಸ್ಟ್ ಎಮರ್ಜೆನ್ಸಿ ಮೆಡಿಕೇಷನ್ ಡ್ರಗ್ಸ್ ಸಚ್ ಆಸ್ ಎಫಿನೆಪ್ರಿನ್. ಎಫಿನೆಪ್ರಿನ್ ಅಂದರೆ ಸೊ ಅಡ್ರಿನಲಿನ್ ಅಂತೀವಲ್ಲ, ಅಂಥ ಇಂಜೆಕ್ಷನ್ ಮೇ ಬಿ ಗಿವನ್ IM ಇನ್ ಕೇಸ್ ಆಫ್ ಎನಾಫಿಲ್ಯಾಕ್ಸಿಸ್. ಅಂದರೆ ಸೊ ಯಾವುದೇ ಒಂದು ಎಮರ್ಜೆನ್ಸಿ ಬಂತು ಅಂದ್ಕೊಳ್ಳಿ. ಓಕೆ, ಅಡ್ರಿನಲಿನ್ ನಾವು ಅವರಿಗೆ ಕೊಡಬೇಕು ಅಂದರೆ IM ಇಂಜೆಕ್ಷನ್ ಕೊಡ್ಬೋದು. ಓಕೆ, ಎಮರ್ಜೆನ್ಸಿ ಒಳಗಡೆ ಕೂಡ ನಾವು IM ಇಂಜೆಕ್ಷನ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಕಾಂಟ್ರಾ ಇಂಡಿಕೇಶನ್ಸ್ ಆಫ್ ಇಂಟ್ರಾಮಸ್ಕುಲಾರ್ ಇಂಜೆಕ್ಷನ್. ಓಕೆ, ಸೊ ಕಾಂಟ್ರಾ ಇಂಡಿಕೇಶನ್ಸ್ ನಾವು ನೋಡಿದಾಗ ಎಂಥ ಪೇಷಂಟ್ಗೆ ನಾವು ಕೊಡಬಾರ್ದು ಅಂದರೆ ಕ್ಲಾಟಿಂಗ್ ಡಿಸಾರ್ಡರ್. ಸೊ ಯಾವ ಪೇಷಂಟಿಗೆ ಕ್ಲಾಟಿಂಗ್ ಡಿಸಾರ್ಡರ್ ಇದೆ ಆ ಪೇಷಂಟಿಗೆ ನಾವು ಇಂಟ್ರಾಮಸ್ಕುಲರ್ ಇಂಜೆಕ್ಷನ್ ಕೊಡಬಾರ್ದು. ಓಕೆ, ನೆಕ್ಸ್ಟ್ ಹೈಪೋವಾಲ್ಯೂಮಿಕ್ ಶಾಕ್. ಹೈಪೋವಾಲ್ಯೂಮಿಕ್ ಅಂದರೆ ಬಾಡಿಯಲ್ಲಿ ವಾಲ್ಯೂಮ್ ಕಡಿಮೆ ಆಗಿದೆ. ಓಕೆ, ಫ್ಲೂಯಿಡ್ ವಾಲ್ಯೂಮ್ ಕಡಿಮೆ ಆಗಿದೆ, ಅಂದರೆ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗಿದೆ ಸರ್. ಶಾಕ್ ಅಂದರೆ ಸೊ ಪ್ರತಿಯೊಂದು ಬಾಡಿ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ಅಂದರೆ ನಮ್ಮ ಮಸಲ್ ಕೂಡ ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ಸೊ ಅವನ ಹತ್ರ ಮಸಲ್ಗೆ ಬ್ಲಡ್ ಸಪ್ಲೈ ಕಡಿಮೆ ಇದೆ ಅಂದರೆ ಸೊ ಆ ಪ್ಲೇಸಲ್ಲಿ ನಾ ಇಂಜೆಕ್ಷನ್ ಕೊಟ್ಟರೆ ಅದು ಹೀಲ್ ಆಗೋದಿಲ್ಲ. ಓಕೆ, ಯಾಕಂದರೆ ಬ್ಲಡ್ ಸಪ್ಲೈ ಸರಿಯಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಹೀಲ್ ಆಗೋದಿಲ್ಲ. ನೆಕ್ಸ್ಟ್ ಮಸಲ್ ಅಟ್ರೋಪಿ ಆರ್ ಮಯೋಪತಿ. ಹೌದು ಸರ್, ಮಸಲ್ ಅಟ್ರೋಪಿ ಅಥವಾ ಮಯೋಪತಿ ಅಂದರೆ ಮಸಲಿಗಲ್ಲಿ ಯಾವುದೋ ಒಂದು ಇಂಜುರಿ ಆಗಿದೆ. ಓಕೆ, ಸೊ ಮಸಲ್ ಇಂಜೂರ್ ಆಗಿದೆ ಅಂದರೆ ಅಂಥ ಪ್ಲೇಸಲ್ಲಿ ಕೂಡ ನಾವು ಕೊಡಬಾರ್ದು. ನೆಕ್ಸ್ಟ್ ಲೋಕಲ್ ಸೈಟ್ ಇನ್ಫೆಕ್ಷನ್ ಅಂದರೆ ಸೊ ಲೋಕಲ್ ಇನ್ಫೆಕ್ಷನ್ ಆಗಿದೆ ಸರ್. ಓಕೆ, ಸೊ ಬಾಡಿಗೆ ಇನ್ಫೆಕ್ಷನ್ ಆಗಿದೆ, ಅದು ಆ ಪ್ಲೇಸಲ್ಲಿ ಯಾವ ಪ್ಲೇಸಲ್ಲಿ ನಾವು IM ಇಂಜೆಕ್ಷನ್ ಕೊಡ್ತೀವಲ್ಲ ಆ ಪ್ಲೇಸಲ್ಲಿ ಇನ್ಫೆಕ್ಷನ್ ಆಗಿದೆ, ಆ ಪ್ಲೇಸಲ್ಲಿ ಸ್ವೆಲ್ಲಿಂಗ್ ಆಗಿದೆ, ಆ ಪ್ಲೇಸಲ್ಲಿ ಇನ್ಫ್ಲಮೇಷನ್ ಆಗಿದೆ. ಸೊ ಅಂಥ ಪ್ಲೇಸಲ್ಲಿ ನಾವು IM ಇಂಜೆಕ್ಷನ್ ಕೊಡಬಾರ್ದು. ಇನ್ಫೆಕ್ಷನ್ ಇದ್ದ ಪ್ಲೇಸಲ್ಲಿ ನಾವು IM ಇಂಜೆಕ್ಷನ್ ಕೊಡ್ಬೋದು, ಸ್ವೆಲ್ಲಿಂಗ್ ಇದ್ದರೆ IM ಇಂಜೆಕ್ಷನ್ ಕೊಡಬಾರ್ದು, ಇನ್ಫ್ಲಮೇಷನ್ ಇದ್ದರೆ IM ಇಂಜೆಕ್ಷನ್ ಕೊಡಬಾರ್ದು. ಸೈಟ್ ಆಫ್ ಬರ್ತ್ ಮಾರ್ಕ್. ಓಕೆ, ಬರ್ತ್ ಮಾರ್ಕ್ ಇದೆ ಅಂದರೆ ಆ ಪ್ಲೇಸಲ್ಲಿ ಕೂಡ ನಾವು IM ಇಂಜೆಕ್ಷನ್ ಕೊಡಬಾರ್ದು. ಮೋಲ್ ಇದೆ ಸರ್, ಮೋಲ್ ಅಂದರೆ ಮಚ್ಚೆ ಅಂತೀವಲ್ಲ, ಆ ಮಚ್ಚೆ ಮೇಲೆ ಕೂಡ ನಾವು IM ಇಂಜೆಕ್ಷನ್ ಕೊಡಬಾರ್ದು. ಸ್ಕಾರ್ ಟಿಶ್ಯೂ ಅಂದರೆ ಮೊದಲೇ ಯಾವುದೋ ಅವನಿಗೆ ಇಂಜುರಿ ಆಗಿದೆ, ಆ ಇಂಜುರಿ ಆಗಿರೋ ಗಾಯ ಅಲ್ಲಿದೆ, ಅದ್ರ ಮೇಲೆ ಕೂಡ ನಾವು IM ಇಂಜೆಕ್ಷನ್ ಕೊಡಬಾರ್ದು. ಇವಿಷ್ಟು ಏನಿದ್ದಾವೆ ಸೊ ಕಾಂಟ್ರಾ ಇಂಡಿಕೇಶನ್ ಆಫ್ IM ಇಂಜೆಕ್ಷನ್ ಇದ್ದಾವೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು
15 ಮಾರ್ಕ್ಸ್ ಲಾಂಗ್ ಎಸ್ಸೆ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.